ಶಶಿರೇಖಾ, ಇದೇನವ ಇಷ್ಟು ಬೇಗ ಬಂದು ಬಿಟ್ರಲ್ಲ ಅಂದ್ರೆ ಹೋದರೆ ಹಾ, ಅವನನ್ನು ಕಳುಹಿಸಿ ಬಂದೆ. ಮುಂದಿನ ವಾರ ಬರುತ್ತೇನೆಂದು ಹೇಳಿ ಹೋದ. ಹಾಗೆ ಮಾವ, ಇಲ್ಲಿ ಕುಳಿತುಕೊಳ್ಳಿ, ನಾನು ಒಳಗಡೆ ಹೋಗಿ ಕಾಫಿ ಮಾಡ್ಕೊಂಡು ಬರ್ತೇನೆ. ಅಡುಗೆಯವನಿಗೆ ಹೇಳು, ಅವನೇ ಮಾಡಿಕೊಂಡು ಬರುತ್ತಾನೆ. ಇಲ್ಲ ಮಾವ, ಅವರಿಗೆ ಮೈಯಲ್ಲಿ ಹುಷಾರಿಲ್ವಂತೆ, ಅದಕ್ಕೋಸ್ಕರ ಅವರು ಇವತ್ತು ಬಂದಿಲ್ಲ. ಇರಿ ಮಾವ, ಇಲ್ಲಿ ಕುಳಿತುಕೊಳ್ಳಿ, ನಾನು ನನ್ನ ಕೈಯಲ್ಲಿ ಕಾಫಿ ಮಾಡ್ಕೊಂಡು ಬರ್ತೇನೆ. ಅಡುಗೆ ಬರಲು ಆಗುವುದಿಲ್ಲವೆಂದು ಹೇಳಿ ಕಳುಹಿಸಿದವನು ನಾನೇ. ಶೇಖರನನ್ನು ಕಾಲೇಜಿಗೆ ಕಳಿಸಿ ನಿನ್ನನ್ನು ಕಾಲೇಜ್ ಬಿಡಿಸಿದ್ದು ನಾನೇ. ಏತಕ್ಕಾಗಿ ಗೊತ್ತೇ? ನಮ್ಮೀರ್ವರ ಗುಪ್ತ ಪ್ರಣಯದಾಟ ಯಾರ ಕಿವಿಗೂ ಕೇಳಿಸಬಾರದು, ಯಾರ ಕಣ್ಣಿಗೂ ಕಾಣಿಸಬಾರದೆಂದು ನಾವು ಹೂಡಿದ ಹಂಚಿಕೆ ಇದೆ. ಶಶಿ, ಈ ನನ್ನ ಹಂಚಿಕೆಯ ಸಂಚಿನಿಂದ ನಿನ್ನ ಸೀರೆಯ ನಿರಿಗೆಯನ್ನು ನೀನೇ ಸರಿಸಿ ಕಾಮ ಕ್ರೀಡೆಗೆ ಕೈ ಮಾಡಿ ಕರೆಯಬೇಕೆಂಬುದೇ ನನ್ನ ಅಪೇಕ್ಷೆ. ಈ ಅಪೇಕ್ಷೆಯ ಭಿಕ್ಷೆಯನ್ನು ಬೇಡುವ ಮುನ್ನ ನಿನ್ನ ಮನದಿಚ್ಛೆಯನ್ನು ಅರಿತುಕೊಂಡು ಆ ದಾರಿಯಿಂದಲೇ ನಿನ್ನಂತರಂಗದ ಮೀನ ಬಂದುವೆ. ನಂಬಿಗೆ ದ್ರೋಹಿ ಎಂಬ ನುಡಿಗೆ ಕಿವಿಗೊಡದೆ, ನಂಬಿಕೆ ದ್ರೋಹಿ ಎಂಬ ನುಡಿಗೆ ಕಿವಿಗೊಡದೆ ನಾನಾಡುವೆ ನಿನ್ನ ಜೊತೆ ರತಿ ಕ್ರೀಡೆಯನ್ನು. ಮನದಾಸೆ ಮೆಚ್ಚಿದ ನಿನ್ನನ್ನು ನನ್ನ ಮನದಾಸೆ ತೀರಿದ ಕ್ಷಣ ವರದಕ್ಷಿಣ ಆಸೆಗಾಗಿ ಬಾಯಿ ತೆರೆದು ಕುಳಿತ ವರನ ಮನೆಗೆ ನಿನ್ನನ್ನು ವರದಿಯನ್ನಾಗಿ ಮಾಡಿ ನಾ ಕೊಟ್ಟ ವಚನ ಮುಟ್ಟಿಸಿದೆ. ಮೃದು ಕರಗಳಿಂದ ಮಾಡಿದ ಈ ಕಡು ಕಾಫಿಯನ್ನು ಕುಡಿಯಲು ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಶಶಿ. ಇದುವರೆಗೂ ನಾನು ಇಂತಹ ಕಾಫಿಯನ್ನೇ ಕುಡಿದಿರಲಿಲ್ಲ, ಗೊತ್ತಾ? ಮಾವ, ಕಾಫಿ ಅಷ್ಟೊಂದು ರುಚಿಯಾಗಿದವ, ಇದರಲ್ಲೇಕೋ ನನಗೆ ಅನುಮಾನ ಮಾವ. ಶಶಿ, ಕಾಫಿ ಮಾಡಿದ ಕರದಲ್ಲಿ ಅಮೃತವೇ ತುಂಬಿರುವಾಗ ಕಾಫಿ ರುಚಿಯಾಗದೇ ಇರುತ್ತದೆ. ಕಾಫಿಯ ರುಚಿ ವರ್ಣನೆಗೂ ಮಿಗಿಲಾಗಿದೆ ಶಶಿ. ಮಾವ, ಕಾಫಿ ನಿಮ್ಮ ಅತಿರೇಕ ವರ್ಣನೆ ನನ್ಗೇಕೋ ಅನುಮಾನ ಉಣಿಸ್ತಿದೆ ಮಾವ. ಅನುಮಾನವೇನು ಬಂತು ಶಶಿ? ಇದುವರೆಗೂ ಹಾಳು ಮಾಡಿದ ಕಾಫಿ ಕುಡಿದು ತುಂಬಾ ಬೇಸರವಾಗಿತ್ತು. ಇಂದು ನೀ ತಯಾರಿಸಿದ ಕಾಫಿ ಕುಡಿದಾಗ ಪ್ರತಿನಿತ್ಯ ಇಂತಹ ಕಾಫಿಯನ್ನೇ ಕುಡಿಯಬೇಕೆಂಬ ಅಭಿರುಚಿ ಹುಟ್ಟಿದೆ. ಆಗ್ಲಿ ಮಾವ, ನಿಮ್ಮ ಅಭಿರುಚಿಗೆ ತಕ್ಕಂತೆ ದಿನಾಲೂ ನಾನೇ ಕಾಫಿ ಮಾಡಿಕೊಡ್ತೀನಿ. ಶಶಿ, ಸಂತೋಷ, ತುಂಬಾ ಸಂತೋಷ. ಇಂದಿನಿಂದ ಈ ಮನೆಯ ಜವಾಬ್ದಾರಿ ಎಲ್ಲ ನಿನಗೆ ಸೇರಿತು. ಇಲ್ಲಿ ನಿನ್ನ ಮನ ಸಂತೋಷಕ್ಕೆ ಏನು ಬೇಕೋ ಅದೆಲ್ಲವನ್ನು ಪಡೆಯಲು ಯಾರ ಪರವಾನಿಗೆ ಕೇಳಬೇಕಾಗಿಲ್ಲ.
ನೀನು ಸ್ವಂತ ನನ್ನ ಮಗಳಿದ್ದ ಹಾಗೆ ಅಲ್ವೇ ಮಾವ? ಮಾವ, ಇಷ್ಟೊಂದು ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟುಕೊಂಡಿದ್ದೀರ ಮಾವ. ಈ ನಿಮ್ಮ ಪ್ರೀತಿ ವಿಶ್ವಾಸವನ್ನು ನಾನು ಯಾವಾಗ್ಲೂ ಹೀಗೆ ಕಾಪಾಡಿಕೊಂಡು ಹೋಗ್ತೀನಿ. ನನ್ನ ಮೇಲಿಟ್ಟಿರುವ ಈ ಪ್ರೀತಿ ವಾತ್ಸಲ್ಯವೇ ಸಾಕು ಮಾವ. ಶಶಿ, ನಿನ್ನ ನಯವಾದ ನುಡಿಗಳನ್ನು ಕೇಳಿ ನನ್ನ ತನುವಿಗೆ ನವ ಚೈತನ್ಯ ತುಂಬುತ್ತಲಿದೆ. ಹಗಲಿರುಳು ನಿನ್ನ ಹಿತ ಚಿಂತನೆ ಮಾಡುವ ನಿನ್ನಂತಹ ರೂಪಸತಿ ಸೊಸೆಯನ್ನು ಪಡೆದ ನಾನೇ ಪರಮ ಸುಖಿ. ಚಿಕ್ಕನಿಂದಲೂ ತಂದೆ ತಾಯಿಗಳನ್ನು ಕಳೆದುಕೊಂಡ ತಬ್ಬಲಿ ಮಕ್ಕಳು ನಾವು. ನೀವೇ ನಮ್ಮನ್ನು ಇಷ್ಟೊಂದು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದೀರಾ ಮಾವ. ನಿಮ್ಮ ಶಕ್ತಿ ಮೀರಿದ ಸಾಧನೆಗೂ ನಾನು ದಿನಾಲು ಸ್ಮರಿಸುತ್ತಾ ಇರ್ತೀನಿ ಮಾವ. ಶಶಿ, ಸಾಧನೆ ಇನ್ನೂ ಮುಗಿದಿಲ್ಲ ಶಶಿ. ಶೇಖರನನ್ನು ದೊಡ್ಡ ಅಧಿಕಾರಿಯನ್ನಾಗಿ ಮಾಡಬೇಕು. ನಿನಗೆ ಒಳ್ಳೆಯ ವರನನ್ನು ಶೋಧಿಸಿ ವಿವಾಹ ಮಾಡಬೇಕು. ಈ ಎಲ್ಲ ನನ್ನ ಹೆಬ್ಬಯಕೆಗಳು ಸಂಪೂರ್ಣವಾಗಬೇಕಾದರೆ ನಿನ್ನ ಸಹಕಾರ ನನಗೆ ಅತ್ಯಗತ್ಯವಾಗಿ ಬೇಕೇ ಬೇಕು. ಇದೇನ್ ಮಾವ, ನಿಮಗೆ ನನ್ನ ಸಹಾಯ ಬೇಕಾ? ನಾನು ನಿಮ್ ಜೊತೆ ಕೈಗೂಡಿಸ್ಬೇಕಾ? ಇದೇಕೋ ನನ್ಗೆ ಆಶ್ಚರ್ಯವಾಗ್ತಾ ಇದೆ ಅಲ್ವಾ ಮಾವ? ಶಶಿ, ನನ್ನ ಆಸೆಯ ಒತ್ತಡದ ಹೊಡೆತವನ್ನು ತಡೆಯದೆ ಆ ಕನಸಿನಲ್ಲಿ ಕನವರಿಸಿದರೆ ನನಗೆ ಸಂತೈಸಲು ಸಂಗಾತಿ ಇಲ್ಲ, ಹಾರೈಸಲು ಹಿತೈಷಿಗಳಿಲ್ಲ, ಪೂರೈಸಲು ಪ್ರೋತ್ಸಾಹಿಗಳಿಲ್ಲ. ಅಂದ ಮೇಲೆ ನಾನು ಬದುಕುವುದರಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿದೆ. ಇದೇನ್ ಮಾವ, ನಾನ್ ಯಾವ್ದನ್ನು ಕೇಳ್ತಾ ಇದ್ದೇನೆ, ನೀನ್ ಯಾವ್ದು ಹೇಳ್ತಾ ಇದೀಯಾ? ನಿನ್ ಮಾತು ನನ್ಗೊಂದು ತಿಳಿತಾ ಇಲ್ಲ ಮಾವ. ನಿನ್ ಮಾತೇ ನನ್ಗೆ ಅರ್ಥವಾಗ್ತಿಲ್ಲ. ಶಶಿ, ಪ್ರಥಮ ಪಾಠವನ್ನು ಪಠನೆ ಮಾಡದೆ ಪದವಿ ಪೂರ್ತಿ ಮಾಡಲು ಪ್ರಯತ್ನಿಸಬಾರದು. ಪ್ರೌಢ ವಯಸ್ಕಳಾದ ನೀನು ಈ ಬ್ರಹ್ಮಚಾರಿ ಮಾವನ ಬಯಕೆಗೆ ನಿಲುಗನ್ನಡಿಯಾಗಿ ನಿಂತಿರುವೆ. ಅಂದಾಗ ವಿಷಯ ಬದಲಾಗುವುದರಲ್ಲಿ ಆಶ್ಚರ್ಯವೇನಿಲ್ಲ. ಮಾವ, ಏನ್ ಮಾತಾಡ್ತಿದ್ಯಾ? ನೀನ್ ಏನ್ ಹೇಳ್ತಾ ಇದೀಯಾ ಅನ್ನೋದಾದ್ರೂ ಗೊತ್ತಿದ್ಯಾ? ಇಲ್ಲ ಮಾವ, ನಿನ್ ಮಾತು ನನಗೆ ತಿಳಿತಾ ಇಲ್ಲ. ಅದೇನ್ ಹೇಳ್ತಾ ಇದೀಯಾ ಸ್ವಲ್ಪ ಬಿಚ್ಚಿ ಹೇಳು ಮಾವ. ಶಶಿ, ವಿಶೇಷವಾದ ಈ ನಿನ್ನ ಯೌವನದ ಸೌಂದರ್ಯ ಈ ಬ್ರಹ್ಮಚಾರಿಯ ಶುಚಿತ್ವ ವ್ರತವನ್ನು ಮಲಿನಗೊಳಿಸಿದೆ. ನಿಷ್ಕಾಮಿಯಾದ ನಾನು ದೈಹಿಕ ಸುಖದ ಕಾಮನೆಗೆ ಸೋತು ಶರಣಾಗಿ ಹೋಗಿದ್ದೇನೆ. ಅದಕ್ಕೆ ಅಂಗಲಾಚಿ ಬೇಡುವೆ. ಈ ತಪ್ತ ಹೃದಯದ ಬೇಡಿಕೆಗೆ ಮನಗೊಟ್ಟು ತೃಪ್ತಿ ನೀಡುವೆಯ ಶಶಿ? ಮಾವ, ಹೊಚ್ಚರಂತೆ ಎಚ್ಚರ ತಪ್ಪಿ ಮಾತನಾಡಬೇಡ. ಅದೇನ್ ಹೇಳ್ಬೇಕಂತ ಮಾಡಿದ್ಯೋ ನೇರವಾಗಿ ಹೇಳು. ಶಶಿ, ಕಮರಿದ ನನ್ನ ಹೃದಯ ಕಮಲವನ್ನು ನಿನ್ನ ಪ್ರೇಮ ಕಿರಣಗಳಿಂದ ಹರಳಿಸು. ನಿರಾಸೆಯಿಂದ ಬತ್ತಿದ ನನ್ನ ಪಂಚೇಂದ್ರಿಯಗಳಿಗೆ ನಿನ್ನ ಅನುಪಮ ಅನುರಾಗವನ್ನು ಅಭಿಷೇಕ ಮಾಡಿ ಅನುದಿನವೂ ಆನಂದಿಸುವ ಶಶಿ, ಆನಂದಿಸುವ. ಮಾವ, ಸಾಕ್ ನಿಲ್ಲಿಸು ಈ ನಿನ್ನ ಅಶ್ಲೀಲ ನುಡಿಗಳನ್ನು. ನೋಡು, ಮಗಳಂತಿರುವ ನನ್ ಮೇಲೆ ನೀನು ಕಾಮದ ಕಣ್ ಹಾಕ್ತಿದ್ದೇನೋ ತು ಪಾಪಿ. ಶಶಿ, ಕಾಲ ಬರುವ ತನಕ ಗೊಪ್ಪ ಪ್ರಣಯ ಸಖಿಯಾಗಿ ಸಪ್ತಪದಿಯ ಸತಿಯ ಸ್ಥಾನ ಪಡೆದು ಸಚ್ಚಾರಿತ ನಾರಿಯಾಗಿ ಬಾಳಲು ನಾನೆಲ್ಲವನ್ನೂ ಏರ್ಪಾಡು ಮಾಡುವೆ. ನೀ ಅದಾವುದನ್ನು ಯೋಚಿಸಬೇಡ ಶಶಿ, ನೀ ಯೋಚಿಸಬೇಡ. ಬೇಡ ಮಾವ, ಬೇಡ. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊಳ್ತೇನೆ. ಚಿಕ್ಕಂದಿದ್ದು ಆಡಿ ಉಣಿಸಿ ಬೆಳೆಸಿದೀಯ. ಈಗ ನೀನೇ ಈ ನರಕಕ್ಕೆ ತಳ್ಳಿ ನನ್ನನ್ನು ಪಾಪಿಯನ್ನಾಗಿ ಮಾಡಬೇಡ ಮಾವ. ಮಾವ, ನೀನೇ ಈ ರೀತಿ ಕೈ ಬಿಟ್ಟರೆ ಈ ಭೂಮಿಯಲ್ಲಿ ನನ್ನನ್ನು ಉಳಿಸಿ ಬೆಳೆಸುವರು ಯಾರು? ತಿಂದು ತಿಪ್ಪೆಗೆ ಸೇತಾರೆ ಹೊರತು ಎದೆಗೆ ಅಪ್ಪಿಕೊಂಡು ಯಾರು ಬೆಳೆಸುವರಿಲ್ಲ ಮಾವ ನಮ್ಮನ್ನು. ಶಶಿ, ನಿನ್ನ ಶೀಲ ಹಾಳಾದರೆ ನಿನ್ನ ಸೌಂದರ್ಯಕ್ಕೇನು ನಷ್ಟವಿಲ್ಲ. ರಕ್ಷಣೆಯ ಹೊರೆ ಹೊತ್ತ ಗಾಳಿ ಮಳೆ ಸಂದರ್ಭಕ್ಕನುಸಾರವಾಗಿ ನಾಶ ಮಾಡುತ್ತವೆ. ರಕ್ಷಣೆ ಮಾಡುವುದು ಒಂದು ಸಾಹಸವಾದರೆ ನಾಶ ಮಾಡುವುದು ಒಂದು ಸಾಧನೆ ಶಶಿ, ಸಾಧನೆ. ಬೇಡ
ಮಾವ, ಈ ಪರದೇಶ ಪುತ್ರರನ್ನು ತಂದೆ ತಾಯಿ ಕಳೆದುಕೊಂಡ ಕ್ಷಣ ಇಲ್ಲಿವರೆಗೂ ಜೋಪಾನ ಮಾಡಿಕೊಂಡು ಬಂದಿದ್ದೀರಾ. ನಿನಗೆ ನನ್ನ ತಂದೆ ಸ್ಥಾನವನ್ನು ಕೊಟ್ಟಿದ್ದೇನೆ. ಅಂತ ತಂದೆ ಸ್ಥಾನಕ್ಕೆ ಕೆಟ್ಟ ಕಾರ್ಯಕ್ಕೆ ಕೈ ಹಾಕಿ ನಿಮಗೆ ಕಪ್ಪು ಚುಕ್ಕಿ ತಂದುಕೊಳ್ಳಬೇಕು ಮಾವ. ಬೇಡ ಮಾವ, ಇದನ್ನೆಲ್ಲ ಇಲ್ಲಿಗೆ ಬಿಟ್ಟು ಬಿಡಿ ಮಾವ. ಹಕ್ಕನ ಮಗಳ ಹಕ್ಕರೆಯನ್ನುಂಡು ಆನಂದ ಪಡಬೇಕೆಂದು ಅನೇಕ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡಿದ್ದೇನೆ. ಅದಕ್ಕೆಲ್ಲ ಕಲ್ಲು ಹಾಕಿ ಮುಳ್ಳಿನ ಹಂದಣದ ಮೇಲೆ ಮಲಗಿಸಬೇಡ ಶಶಿ. ಬಾ ಶಶಿ, ಗುಪ್ತ ಪ್ರೇಮಿಗಳಾಗಿ ಸಪ್ತಧಾತುಗಳಿಗೆ ಸುಖವ ನೀಡುತ್ತ ಸಾಗಿಸೋಣ ನಮ್ಮಿಬ್ಬರ ಸರಸ ಸಲ್ಲಾಪದ ಸವಿಯಾದ ಜೀವನ. ಇಲ್ಲ ಮಾವ, ಇದೆಂದಿಗೂ ಸಾಧ್ಯವಿಲ್ಲ. ನನ್ನ ಪ್ರಾಣ ಹೋದ್ರೂ ನಾನು ಇದಕ್ಕೆ ಒಪ್ಪಲಾರೆ ಮಾವ. ಮಾವ, ಮಗಳೆಂದು ನನ್ನನ್ನು ಪ್ರೀತಿಯಿಂದ ವಾತ್ಸಲ್ಯದಿಂದ ಕಾಣಿ. ನೋಡಿ ಮಾವ, ಮಗಳಲ್ಲಿ ಮೇಲಿರುವ ಪ್ರೀತಿ ವಾತ್ಸಲ್ಯದಲ್ಲಿ ಮತ್ಯಾವ ಪ್ರೀತಿಯಲ್ಲಿ ಸಿಗ್ಲಾರ್ದು ಮಾವ, ಸಿಗ್ಲಾರ್ದು. ಗೊತ್ತು ಶಶಿ, ಆದರೆ ನನ್ನ ಅಂತರಾತ್ಮ ಒತ್ತಿ ಹೇಳುತ್ತಿದೆ, ನೀ ಒತ್ತ ಯೌವನದ ಸುಖವನ್ನೊಂದು ಸಲ ಅನುಭವಿಸು ಎಂದು. ನೀ ನನ್ನ ಕಣ್ಣೆದುರು ಸುಳಿದಾಗ ಕರಗಿ ಹೋಗುತ್ತಿದೆ ಮಗಳು ಎಂಬ ಮಮತೆಯ ಮಮಕಾರ. ನೀ ಹೇಗೆ ಹೇಳಿದರೂ ಬದಲಾಗದು ನನ್ನ ನಿರ್ಧಾರ. ನನ್ನ ನಿರ್ಧಾರಕ್ಕೆ ವಿರೋಧವಾಗಿ ವರ್ತಿಸಿದರೆ ನಿಮ್ಮಿರುವ ಅಣ್ಣ ತಂಗಿಯರ ಭವಿಷ್ಯ ಬೇರಿಲ್ಲದ ಮರದಂತಾಗಿ ಬೀಸುವ ಬಿರುಗಾಳಿಗೆ ಉರುಳಿ ಬೀಳುವುದು ಖಂಡಿತ. ನೀವೇ ನೀರುಣಿಸಿ ಬೆಳೆಸಿದ ಮರವನ್ನು ನೀವೇ ಬಿರುಗಾಳಿಯಾಗಿ ಬಂದು ಅದನ್ನು ಉರುಳಿಸಿರುವೆರ. ಬೇಡ ಮಾವ, ಬೇಡ. ಈ ಕೆಲಸವನ್ನು ಇಲ್ಲಿಗೆ ಮುಗಿಸಿಬಿಡಿ. ಬೇಡ ಮಾವ, ದಯವಿಟ್ಟು ಇಂಥ ಕಾರ್ಯಕ್ಕೆ ಕೈ ಹಾಕ್ಬೇಡಿ ಮಾವ. ನಾನೇನು ಮಾಡಲಿ ಶಶಿ? ಈ ನಿನ್ನ ಮೋಹಕ ರೂಪ ನನ್ನನ್ನು ಕೋಗಿಲೆಯಂತೆ ಕೂಗುವ ಮಧುರ ಕಂಠ, ವರ ಕವಿಗಳ ವರ್ಣನೆಗೂ ಈ ನಿಲುಕದ ಈ ನಿನ್ನ ಸೌಂದರ್ಯ ನನ್ನನ್ನು ವ್ಯಾಮೋಹ ಲೋಕದಲ್ಲಿ ಮುಳುಗಿಸಿದೆ. ಅವರ ಶೋಭಾ, ಈ ಎಲ್ಲ ಆಸ್ತಿಗೆ ನಿನ್ನಣ್ಣನನ್ನು ಹಕ್ಕುದಾರನನ್ನಾಗಿ ಮಾಡುವುದು, ನೀನು ಸುಂದರ ಸಂಸಾರ ಮಂದಿರದ ವಾಸಿಸುವುದು ನಿನ್ನ ಕೈಯಲ್ಲಿದೆ. ಬೇರಾವುದನ್ನು ವಿಚಾರ ಮಾಡದೆ ನನ್ನ ಆಸೆಯನ್ನು ಈಡೇರಿಸಿ ನಿನ್ನಣ್ಣನ ಮುಂಬಾಳಿನ ಸುಗಮ ಭವಿಷ್ಯವನ್ನು ಭದ್ರಪಡಿಸು. ಬಾ ಪ್ರೇಯಸಿ. ಇಲ್ಲ ಮಾವ, ನಾನು ಇದಕ್ ಮಾತ್ರ ಒಪ್ಪಲಾರೆ. ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ, ನಾನು ಮಾತ್ರ ಈ ಕೆಲಸ ಮಾಡ್ಲಾರೆ. ಮಾವ, ಇಷ್ಟು ದಿನ ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ದೀಯ. ಇನ್ಮೇಲೆ ನಿನಗೆ ಆಗೋದಿಲ್ಲ ಅಂತ ಒಂದೇ ಒಂದು ಮಾತು ಹೇಳೋ ಸಾಕು. ಹೊರಗಡೆ ಹೋಗಿ ಎಲ್ಲಾದ್ರೂ ಭಿಕ್ಷೆ ಬೇಡಿಕೊಂಡಾದ್ರೂ ನಾನು ಜೀವನ ಸಾಗಿಸ್ತೇನೆ ಮಾವ. ಎಂದಿಗೂ ಸಾಧ್ಯವಿಲ್ಲ. ನಿಮಗಾಗಿ, ನಿಮ್ಮ ಸಂರಕ್ಷಣೆಗಾಗಿ ನಾನು ಕಳೆದುಕೊಂಡ ಸುಖವನ್ನು ಮರಳಿ ಸೃಷ್ಟಿಸುವ ಮಂದ ಸ್ಮಿತೆಯಾಗಿ ಮುಂದೆ ಬಾ. ಇಲ್ಲವಾದರೆ ನಿನ್ನಣ್ಣನ ಹೆಣ ನೋಡಬೇಕಾಗಿದ್ದು ಎಚ್ಚರ. ಮಾವ, ಏನ್ ಹೇಳ್ತಾ ಇದ್ದೀಯ? ನನ್ನನ್ನ ಏನ್ ಮಾಡಿದ್ದಾನೆ ನಿನಗೆ? ಬೇಡ ಮಾವ, ಬೇಡ. ನನ್ನಿಂದ ನನ್ನ ಬಾಳು ನಾಶವಾಗಬಾರ್ದು. ಅವನು ಈ ನಾಡಿನ ಜನತೆ ಸೇವೆ ಮಾಡಬೇಕು ಮಾವ. ಬೇಡ ಮಾವ, ಬೇಡ. ನನ್ಗೆ ಏನ್ ಬೇಕಾದ್ರೂ ಮಾಡು, ಆದ್ರೆ ನನಗೆ ಮಾತ್ರ ಏನು ಮಾಡಬೇಡ ಮಾವ. ನನ್ನಿಂದ ಅವನ ಕಟ್ಟಿಕೊಂಡ ಕನಸೆಲ್ಲ ನಾಶವಾಗಬಾರ್ದು ಮಾವ, ನಾಶವಾಗಬಾರ್ದು. ಹಾಗಾದರೆ ಈ ಎಲ್ಲ ನನ್ನ ಹೆಪ್ಪೈಕೆಗಳು ಫಲಕಾರಿಯಾಗಲು ನಿನ್ನ ಸಹಕಾರ ನೀಡುವುದಿಲ್ಲವೆಂದಾಗ ಸಂಪೂರ್ಣವಾಗಲು ಸಾಧ್ಯವಿಲ್ಲ. ಶಶಿ, ಇನ್ನೂ ಸಮಯ ಹೆಚ್ಚಿಲ್ಲ. ಕೂಲಂಕುಷವಾಗಿ ವಿಚಾರ ಮಾಡಿ ಸಮ್ಮತಿ ಸೂಚಿಸು. ಶೇಖರನ ಬಗ್ಗೆ ನಿನಗೆ ನಿಜವಾದ ವಾತ್ಸಲ್ಯವಿದ್ದರೆ, ಅವರು ಜೀವಂತವಾಗಿ ನೆಮ್ಮದಿಯಿಂದ ಇರಬೇಕಾದರೆ ನೀನು ಈ ಕಾರ್ಯಕ್ಕೆ ಮುಂದಾಗಬೇಕು. 5 ನಿಮಿಷ ಕಾಲಾವಕಾಶ ನೀಡುವೆ. ಚೆನ್ನಾಗಿ ವಿಚಾರ ಮಾಡಿ ಒಳಗೆ ಬಾ.
ಒಂದು ತಿಳಿಯದಂತಾಗಿದೆ. ಇಂಥ ನನ್ನ ಶೀಲ ಒಪ್ಪಿಸಿ ನನ್ನ ಜೀವನ ಕಾಪಾಡ್ಬೇಕಾ ಅಥವಾ ಈ ನನ್ನ ಬಾಳನ್ನೇ ಇಂಥ ಪಾಪಿ ಕೈಗೆ ಒಪ್ಪಿಸಿ ನರಕ ಬಾಧನೆಯನ್ನು ಮಾಡ್ಬೇಕಾ? ಹೇಳು ತಾಯಿ, ಹೇಳು. ಚಿಕ್ಕನಿಂದ ಉಣಿಸಿ ಬೆಳೆಸಿದ ನನ್ನ ಮಾವ ನನ್ನ ಶೀಲಕ್ಕೆ ಕೈ ಹಾಕ್ತಿದ್ದಾನೆ. ಯಾಕೆ ತಾಯಿ, ಯಾಕೆ ಹೆತ್ತು ಇಂಥ ಪಾಪಿ ಕೈಗೆ ಬಿಟ್ಟು ಹೋದೆ ತಾಯಿ, ಬಿಟ್ಟು ಹೋದೆ. ತಾಯಿ, ನನ್ನನ್ನು ಹೆರುವ ಬದಲು ನನ್ನನ್ನು ಒಬ್ಬಳು ಈ ಭೂಮಿ ಮೇಲಿದ್ರೆ ಅದೆಷ್ಟೋ ಕನಸು ಕಟ್ಟಿಕೊಂಡ ನನ್ನನ್ನ ಸುಖವಾಗಿ ಇರ್ತಿದ್ದ. ಅದೇ ಇಂಥ ಹೆಣ್ಣಿಗೆ ಜನ್ಮ ಕೊಟ್ಟು ಈ ಪಾಪಿ ಕೈಗೆ ಒಪ್ಪಿಸಿ ಹೋದೆ ತಾಯಿ. ಇಲ್ಲ ಇಲ್ಲ ಇಲ್ಲ, ನನ್ನಿಂದ ನನ್ನನ್ನು ಬಾಳು ಹಾಳಾಗ್ಬಾರ್ದು. ಅದೆಷ್ಟೇ ಕಷ್ಟ ಬಂದ್ರು ನಾನು ಸಹಿಸ್ಕೊಂಡು ಇಂಥವನಿಗೆ ಚಿರುರುಣಿ ಆಗಿರ್ತೇನೆ. ಅಮ್ಮ, ಜನ್ಮ ಕೊಟ್ಟ ತಾಯಿ, ಈ ನಿನ್ನ ಮಗಳನ್ನು ಕ್ಷಮಿಸಿ ಬಿಡು ತಾಯಿ, ಕ್ಷಮಿಸಿ ಬಿಡು. ಆದ್ರೆ ನಿಮ್ಮೂರಾಗ ದಾರಿ ಸರಿ ಇಲ್ರಿ, ಮುರ್ಕೊಂಡ್ಬಿಟ್ಟು ನೋಡಿ ಓಸಿ ಬರ್ಸ ಗದ್ದಲದಾಗ. ಮುತ್ತು ಮಣ್ಣಾಗ ಬಗ್ಗಿ ನೋಡಂತ ಬರ್ದಾನಂದ್ರ ಇವತ್ತು ಯಾ ನಂಬರ್ ಬರ್ಬೋದು ಅಂತೀನಿ. ಅವತ್ತು ಬುದ್ಧಿ ನೋಡಂತ ಬರೆದಾಗ ಡಬಲ್ ಚೆಕ್ ಬಿದ್ದಿತ್ತು. ಅಂದ ಮೇಲೆ ಇವತ್ತು ಯಾವುದಾದರೂ ಒಂದು ಕೆಂಪು ಸಂಖ್ಯೆನ ಕುಂದಿರಿಸುತ್ತಾನೆ. ಕೆಂಪು ಸಂಖ್ಯೆ ಅನ್ನಕರ ಅವೇನ್ ಕಡಿಮದವೇನ್ರಿ? ಅವು 20. ಅದರೊಳಗ ಒಂದು ಪಕ್ಕಾ ನಂಬರ್ ಹಿಡಿದುಕೊಂಡು ಇದ್ದಷ್ಟು ರೊಕ್ಕ ಹಾಕಿ ಯಾವುದಾದರೂ ಒಂದು ಹಕ್ಕಿಯನ್ನು ಹಿಡ್ಕೊಂಡು ಮದುವೆ ಮಾಡಿಕೊಂಡ್ರಾಯ್ತು. ಎಷ್ಟು ದಿನ ಅಂತ ಈ ಓಸಿ ಸವಾಸ ಮಾಡ್ಬೇಕ್ರಿ? ಛೇ 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 ಛೇ. ಈ ಓಸಿಯಲ್ಲಿ ಎಂತ ಆಸೆ ಇಟ್ಟಂದ್ರಿ ಆ ಕತ್ರಿ. ಜನ್ಮ ಕೊಟ್ಟ ತಂದೆ ತಾಯಿಗಳು ದಿನಕ್ಕ ಒಂದು ಸಲ ನರ ಅಮ್ಮ ಅಪ್ಪ ಅನ್ನೋದಿಲ್ಲ. ಆದ್ರ ಈ ಕತ್ರಿನ ಮುಂಜಾನೆಯಿಂದ ಹಿಡಿದು ರಾತ್ರಿ ನಿದ್ದೆ ಹತ್ತೋ ತನಕ ಕತ್ರಿ 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 ಅಂತ ಜಪ ಮಾಡಕತ್ತಿ. ಇಷ್ಟೇ ಜಪ ಮಾಡಕತ್ತಿ ಒಂದ ಮೇಲೆ ಆ ಕತ್ರಿ ಒಂದಿಲ್ಲ ಒಂದು ದಿನ ನಮ್ಮ ಮೇಲೆ ಕರುಣೆ ತೋರಿಸೇ ತೋರಿಸುತ್ತಾನೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಮಕ್ಕಳ್ರಿ. ಒಂದು ಬರ್ತಿತ್ತು ಯಪ್ಪ ನನಗೆ ಬೇಣಿ ಕೊಡ್ಸುವಂತ, ಇನ್ನೊಂದು ಬರ್ತಿತ್ತು ಪಾಟಿ ಕೊಡ್ಸಂತ. ಅವ್ರವ್ರ ಮಕ್ಕಳ ಕಿರಿಕಿರಿ ತಾಳ್ಲಾರ್ದ ಹೋಗಿ ಸಾಲಿ ಗುಡಿಯಂಗ್ ಮಕ್ಕಂದೇರಿ. ಹಿರೇ ಹುಡುಗಿ ಎಲ್ಲಿತ್ತೋ ಏನೋ ಯಪ್ಪ ಅವು ಕರೆ ಕತ್ತಾಳ ಅಂದ. ಅವ್ನು ಸಿಟ್ಟು ಬಂದು ಹುಡುಗ ಹೋಗಿ ಬಾಗಿಲು ಬಿತ್ತು, ಬಾಗಿಲು ಹೋಗಿ ನನ್ನ ಮೇಲೆ ಬಿತ್ತು. ಎದ್ದು ನೋಡಿದ್ರೆ ಕನಸು ಬಿದ್ದಿತ್ತು. ಕನಸಿನಾಗ ಆಟ ಡೆಲಿವರಿ ಮಾಡಿನ
ನಿಜ ಜೀವನದಾಗ ಯಾವುದು ಡೆಲಿವರಿ ಆಗಿಲ್ಲ. ಡೆಲಿವರಿ ಮಾಡ್ಬೇಕನ್ನೋದ್ರೊಳಗ ಅವನು ಬ್ಯಾಟ್ರಿ ಕೆಂಪು ಗಡ್ಡಿ ಬಂದ್ ನಿಂತು ನಮ್ ಜಗಪ್ಪ ಅಂತ ಕಾಣಿಸುತ್ತಲ್ಲ. ಯಾರೇ ಆಗ್ಲಿ. ಹಲೋ ಜಡಪ್ಪ, ಆರಾಮೇನೋ? ಅಯ್ಯೋ ಹುಚ್ಚಪ್ಪ, ಹಾರು ಒಬ್ಬರು ಬರದಿಲ್ವೋ ಯಪ್ಪ? ನಿನ್ನ ಓಸಿ ನಿತ್ಯ ಗಣ್ಣಾಗದೇನ್ರಿ? ಲೇ ನಾವು ಆರೋಪನಲ್ಲಿ ಕೇಳಿದ್ದು ಆರಾಮಿದ್ಯಾ ಅಂತ ಕೇಳ್ದ. ಅಯ್ಯೋ ರಾಮ, ಓಸಿ ಆಡೋರ್ನ ಇಸ್ಪೆಟ್ ಆಡೋರ್ನ ಯೋಗಾಕ್ಷಮ ಕೇಳಿದ್ರ ಅವ್ರಿಗೆ ಹೇಳಕ್ಕೆ ಪುರುಸೋತ್ಗಿರೋದಿಲ್ಲ. ಲೇ ಸುಕುಮಾರ, ಯಾವುದಾದ್ರೂ ಒಳ್ಳೆ ನಂಬರ್ ಇದ್ರೆ ಹೇಳಲಿ, ಉದ್ದಾರನ ಹಾಕಿನೇ. ಈ ಓಸಿಯಿಂದ ಉದ್ಧಾರ ಆದವರಿದ್ರ ನಾನು ಮುಂದೆ ಕರ್ಕೊಂಡು ಬಾರೆ, ನಾನು ಅವ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಮಾಡ್ತೀನಿ. ಯಾಕಲೆ ಯಾ ದೇವರಿಗೆ ಬೇಡಿಕೊಂಡು ಏನು ಆ ಓಸಿ ಸಾವುಕಾರದ ನಮಸ್ಕಾರ ಹಾಕ್ತೀನಂತ? ಅಲ್ಲಲೇ, 1 ರೂಪಾಯಿಗೆ 70 ರೂಪಾಯಿ ಕೊಡ್ತಾರಂದ ಮೇಲೆ ನಾನು ಯಾಕ ದುರುಪಯೋಗ ಪಡೆದುಕೊಳ್ಳಬಾರದಂತೆ? ಲೇ ಜಡಪ್ಪ, ನಿನಗೆ 70 ರೂಪಾಯಿ ಕೊಡೋದ್ರೊಳಗ ಇನ್ನು 120 ರೂಪಾಯಿ ತಿಂದಿರ್ತೇನೆ ನಂಬದು ಗೊತ್ತಿಲ್ಲ ನನಗೆ. ಏ ಮುಟ್ಟಾಳ, ಈ ಕಾಲದಾಗ ತಿಂದಿದ್ದು ಕೊಡೋ ವ್ಯಕ್ತಿ ಆ ಕತ್ತಿನ ಬಿಟ್ಟ ಮೇಲೆ ಮತ್ಯಾರು ಅದರ ಹೇಳು? ಸಿಗಲಾರದ ನಂಬರ್ ಏನನ್ನ ಸಿಕ್ಕ ತಿಂದದ್ದೆಲ್ಲ ಕಕ್ಕಿಸಿ ಬಿಡ್ಬೇಕಾಗುತ್ತಲೇ ಸುಖ್ಯ. ಈ ಸೋಂಕು ಇಲ್ಲದ ರಾಶಿ ಅಂದ್ರ ಈ ಓಸಿನ ನೋಡಲೆ. ಹೌದಲ್ಲ ಮಗನ, ರಾಶಿ ಮಾಡ್ಲಾರ ಸಾಯವ್ರ ಅಂದ್ರ ಈ ಓಸಿ ಸಂಘದವ್ರಂದ ನೋಡ್ರಿ. ಅಲ್ಲ, ನೀ ಓಸಿ ಆಡಾಕತ್ತಿ 5 ವರ್ಷ ಆತು. ಈ ಗಣೇಶ್ ಬೀಡಿ ಬಿಟ್ಟು ಒಂದಿನ ಸಿಗರೇಟ್ ಸೇದಿನ ಕರೆ ಹೇಳೋದು ದೋಸ್ತ. ನಿನ್ನ ಬುದ್ಧಿನೇ ಸುಮಾರು ನೋಡಲಿ. ಅಲ್ಲ, ಸಿಗರೇಟ್ ಡಬ್ಬಿ ಮೇಲೆ ಏನಂತ ಬರ್ದಿರ್ತಾರ ಓದಿ ಏನು? ಸಿಗರೇಟ್ ಸ್ಮೋಕಿಂಗ್ ವೀಸ್ ಇಂಜುರೆನ್ಸ್ ಟು ಹೆಲ್ತ್ ಅಂತ ಬರೆದಿರ್ತಾರ. ಅಂದ್ರ ಸಿಗರೇಟ್ ಸೇದುವವರಿಂದ ಆರೋಗ್ಯಕ್ಕೆ ಹಾನಿಕಾರ ಅಂತ. ಅದಕ್ಕ ನಾನು ಅದನ್ನು ಬಿಟ್ಟು ಇದನ್ನು ಸೇದಕತ್ತೀನಿ ನೋಡು. ಇದ್ರ ಮೇಲೆ ಏನೇನೋ ಬರ್ದಿದೇನೋ? ಅದಕ್ಕ 10ನೇ ಕ್ಲಾಸ್ 3 ಸಲ ಫೇಲ್ ಆಗಿಯಪ್ಪ. ಆಮೇಲೆ ನೀನ್ 10ನೇ ಕ್ಲಾಸ್ 3 ಸಲ ಫೇಲ್ ಆದ್ರೂ ಚಿಂತೆ ಇಲ್ಲ, ಇಂಗ್ಲಿಷ್ ಎಷ್ಟು ಚಲೋ ಮಾತಾಡ್ತೀಯಲ್ಲ ಹೆಂಗ ಅಂತೀನಿ. ನಾ ಇಂಗ್ಲಿಷ್ನಾಗ ಫೇಲ್ ಆಗಿಲ್ಲ, ಹಿಂದ್ಯಾಗ ಫೇಲ್ ಆಗಿನೇ. ನಮ್ಮಪ್ಪ ಇಂಗ್ಲೆಂಡ್ಗೆ ಕಳಿಸ್ಬೇಕಂತ ಭಾರಿ ಇಂಗ್ಲಿಷ್ ಅಷ್ಟೇ ಅಭ್ಯಾಸ ಮಾಡಕ್ ಹೇಳಿದ್ದ. ನಾ ಅದಕ್ಕ ಹಿಂದ್ಯಾಗ ಫೇಲ್ ಆದೆ. ಮತ್ ಇಂಗ್ಲೆಂಡ್ಗೆ ಯಾಕೆ ಹೋಗ್ಲಿಲ್ಲ? ಹೋಗ್ಬೇಕನ್ನೋದ್ರೊಳಗ ನಮ್ಮಪ್ಪ ನ್ಯೂಜಿಲೆಂಡ್ಗೆ ಟ್ರಾನ್ಸ್ಫರ್ ಆಗಿ ಹೋದ್ರ. ನಿಮ್ಮ ಅಪ್ಪನ ಜೊತೆಗೆ ನ್ಯೂಜಿಲೆಂಡ್ ಹೋಗ್ಬೇಕಾಗಿತ್ತಲ್ಲ. ನೀ ಇನ್ನೂ ಸಣ್ಣ ಅವಧಿ, ಈಗಲೇ ನನ್ನಲ್ಲಿಗೆ ಬರಬಾರದು ಅಂತ ಹೇಳಿ ಬಿಟ್ಟು ಹೋದ್ರು ದೋಸ್ತ. ನಿಮ್ಮ ಅಪ್ಪ ಸತ್ತು ಹೋದ್ರು ಅಂತ ಹೇಳೋದು ಬಿಟ್ಟು ಇಷ್ಟೇ ಸುತ್ತುವರೆದು ಮಾತಾಡ್ತೀರಿ. ಸಡನ್ ಆಗಿ ಸತ್ತನಂತ ಹೇಳಕ ಇದೇನು ಸಂತೋಷದ ಸುದ್ದಿ ಅಂತ ತಿಳಿದಿಯೇನು? ಅಂತೂ ನೀನ್ ಬಾಳ ತಿಳ್ಕೊಂಡಿ ಬಿಡು. ಅಲ್ಲ, ಇಷ್ಟು ತಿಳಿದಾವದಿ ಈ ಓಸಿ ಆಡೋದು ಬಿಟ್ಟು ಯಾವ್ದಾರ ಬಿಸ್ನೆಸ್ ಮಾಡೋದು ಬೇಸ್ ಅಂತ ನನಗೆ ಅನಿಸ್ತಾ ನೋಡ. ಲೇ, ನಿನಗನಿಸಿದ್ದು ಮಾಡಕ ನನ್ನೇನು ಮುಟ್ಟಾಳಂತ ತಿಳಿದಿಯೇನು? ನನಗೇನಾರ ಅನಿಸೋ ತನಕ ಇದ ಓಸಿನ ನೋಡು ನನ್ನ ಕಾಯಕ. ಇದನ್ನು ನೀ ಏನಾರ ಬಿಡಿಸ್ಬೇಕಂದ್ರ ಮಗನ 20,000 ಲಾಸಾಗಿ ನೀ ಕೊಡ್ತೀಯೇನ? ಹೌದಲ್ಲ ಮಗನ, ಏನೋ ಸಹಾಯ ಕತ್ತಾನಂತ ಹೇಳಿ ಸಹಾಯ ಮಾಡಕ್ ಬಂದ್ರ, ನೀರಾಗಕ್ ಬಂದ್ರ ನನಗೆ ಬೀರ್ ತರೋದ ಬಂದ್ರೆ ಎಲ್ಲಿಂದ ತರ್ಲಿ? ಆತ್ಮ ಸ್ನೇಹಿತ ಅಂತ ತಿಳಿದು ಒಳ್ಳೇದ್ ಹೇಳಿದೆ. ನೀನು ಉಲ್ಟಾ ಮಾತಾಡಿದೆ ಅಂದ್ರ
ನಿನಗೆ ಇನ್ನೊಂದ್ಸಲ ಏನು ಹೇಳೋದಿಲ್ಲ ಬಿಡು ದೋಸ್ತ. ನೀನು ಹೇಳಿದ್ರು ಪರವಾಗಿಲ್ಲಲ್ಲಿ, ನಾನು ಹೇಳಿದಂಗಾರ 10 ರೂಪಾಯಿ ಆಡ 700 ರೂಪಾಯಿ ಬರ್ತಾವ. ಒಳ್ಳೆ ಡ್ರೆಸ್ ಹೊಲಿಸಿಕೊಂಡು ಹುಡುಗಿಯರಿಗೆ ಲೈನ್ ಹೊಡಿಯಕರ ಹೋಗುವಂತೆ. ಲೇ ದೋಸ್ತ, ನಾನೀಗ ಒಂದ್ ಹುಡುಗಿನ ಲೈನ್ ನೋಡಿಲಾರ್ದನ ಒಂದು ಲವ್ ಮಾಡೀನಿ. ಆ ಹೆಣ್ಣಿನ ಜೊತೆ ಮದುವೆ ಮಾಡ್ಕೋಬೇಕಂತ ಮುಹೂರ್ತನು ನೋಡಿ ಬಂದೀನಿ. ನೀನ ನಮಗ ಮದುವೆ ಮಾಡಿ ಆಶೀರ್ವಾದ ಮಾಡ್ಬೇಕು, ನಡಿ ಹೋಗೋಣ. ಇದು ಏನು ವಿಚಿತ್ರ ಅಂತ ಮಿತ್ರ, ನಾನು ಬಹಳ ಬ್ರಹ್ಮಚಾರಿ. ಆ ಆಶೀರ್ವಾದ ಮಾಡಿದರೆ ನಿಮಗೆ ಮಕ್ಕಳಾಗುದಿಲ್ಲ ನೋಡು. ಹಪ್ಪಿ ತಪ್ಪಿ ಏನಾರ ಮಕ್ಕಳಾದವು ಅಂದ್ರ ನಮ್ಮ ಓಜಿ ಸಂಘಕ್ಕೆ ಮೆಂಬರ್ ಹಾಕವ. ಅದು ಬೇರೆ ನಿನಗೆ ಅರ್ಜೆಂಟು ಬಾ ಅಂತ ಅನ್ನಕತ್ತಿದಿ. ನಾ ಆಶೀರ್ವಾದ ಮಾಡಿ ಪ್ರಸಾದ ತಗೊಳ್ಳೋದ್ರೊಳಗ ಓಸಿ ಪಟ್ಟಿ ಹೋಗಿ ಬಿಡ್ತಾದೋ ದೋಸ್ತ. ಲೇ, ನಿನಗ ಓಸಿ ಮುಖ್ಯನೋ ಇಲ್ಲ ಈ ದೋಸ್ತ್ ಮದುವೆ ಮುಖ್ಯನೋ? ಸದ್ಯ ಸಮಯ ಮುಖ್ಯ. ಈಗ ನೀವು ಹೋಗಿ ಮದುವೆ ಸಿದ್ಧತೆ ಮಾಡು. ನಾ ಓಸಿ ಬರ್ಸಿ ಸೀದಾ ಮದುವೆ ಮಂಟಪಕ್ಕೆ ಬರ್ತೀನಿ. ಆಯ್ತಪ್ಪ, ಜಲ್ದಿ ನಿನ್ನ ಕಾಯಕ ಮುಗಿಸ್ಕೊಂಡು ಬೇಗ ಅಕ್ಕಿ ಕಳಾಕಕ್ ಬಾ. ನೀನು ಬರ್ತೀನಿ. ಹಾ, ಹೋಗಿ ಬರಪ್ಪ. ನೋಡ್ರಿ ಇವಾಗ ನೋಡ್ರಿ, ಅಂದ್ರೆ ನಾನು ಪೂರ್ತಿ ಅಡ ಬರ್ಕೊಂಬಂದಿ, ನಿಮ್ಗೆ ಯಾರಿಗೆ ಕಾಣಿಸೋದಿಲ್ಲ. ನಾನು ಪೂರ್ತಿ ಅಡ ಬರ್ಕೊಂಬಂದಿನಿ. ಕೆಂಪು ಮನೆಗೆ ಹಚ್ಚಲ ಇಲ್ಲ ಕರಿಯ ಮನೆಗೆ ಹಚ್ಚಲ, ಯಾವ ಮನೆಗೆ ಹಚ್ಚಬೇಕೆನ್ನೋದು ಗೊತ್ತೇ ಆಗೋದು. ಇವತ್ತಿಗೆ ಮತ್ತು ಏನಾರ ಆಗಲಿ ಯಾವದಕ್ಕೆ ಆಗಲಿ ಹಚ್ಚಲೇಬೇಕು. ಹಚ್ಚುದಿದ್ದರ ಹುಚ್ಚು ಹಿಡಿದಂಗ ಆಗಾದ. ಅಪರಂಜಿ ಚೆಲ್ಲವೋ ಚೆಲ್ಲವೋ ನನ್ನ ಮನೆಯ ದೇವತೆ, ಬಾಳ ಸಾಯಿತು ಓ ಎರವಾಡತಿ, ಬಾಳ ಸಾಯಿತು ನೀ ನನ್ನ ದೇವತಿ. ಅಪರಂಜಿ ಚೆಲ್ಲವೋ ಚೆಲ್ಲವೋ ನನ್ನ ಮನೆಯ ದೇವತೆ. ಏ ಹುಚ್ಚ, ಹಚ್ಚಿದ್ರಾತು ಅಂತ ಕಣ್ ಹೆಂಗಸರಿಗೆ ಈ ನಮ್ಮನೆ ಹುಚ್ಚರಂಗ ಆದಿ ಮಗನ. ಇಲ್ಲಿ ಹೊಡಿಲಿ, ಮಚ್ಚಿ ತಗೊಂಡ ಹೊಡಿತಾರೆ ನಿಚ್ಚಳಾಗೋಂಗ. ನಿಚ್ಚಳದಿ ಇಲ್ಲ ಕೆಸವಾಗಿ ಮೇಲೆ ಡಬಲ್ 0 ಆದ, ಕೆಳಗೆ ಓಪನ್ ಟು ಓಪನ್ ಮಾಡಿ ಕ್ಲೋಜಿಗೆ ಹತ್ತಂತ 0 ಒಂದಿಟ್ರೆ ಇಡ್ಬೋದು. ಅದಕ್ಕೆ ಹಚ್ಚಿದ್ರೆ ಆಯ್ತು. ಮೇಡಮ್, ಟೈಮ್ ಎಷ್ಟಾಯ್ತು ಹೇಳ್ರಿ, ನಾ ಟ್ರೈನ್ ಮರ್ಕೊಂಡ್ಬಿಟ್ಟಿದ್ನಿ. ನಿಂತ ಕಾಣಿಸದಿಯೋ? ಏ ಯಾವ ನಿಂದೆ? ನಂದ ನಿಂತುದ್ದರಿ ಕಾಣಲ್ಲ. ಯಾಕೆ ಮಕ್ಕೊಂಡಿಲ್ಲ ತಂಡ್ಯಾಗ? ಏ ಏನದ ನಿಂತಿದ್ದ? ಊರ್ರಿ, ಈಗ ನಿಂತಿದ್ದೀನಲ್ಲ ಇದ ಊರು ಒಂದೇ. ಈಗ ಅಲ್ಲ, ನಾ ಬೇರೆ ತಿಳ್ಕೊಂಡಿದ್ದೆ. ನಾ ಹೆಂಗಂದ್ರು ನೀವೇನು ತಪ್ಪು ತಿಳ್ಕೊಳ್ಬೇಡ್ರಿ. ನಾನೀಗ ಓಶಿ ಚಟಕ ಬಿದ್ದು ಬಹಳ ತಿಪ್ಪಳದಾಗ ತಿರುಗಾಕತ್ತೇನೆ. ರೀ ಸ್ವಲ್ಪ ನಿಂದ್ರಿ, ಅನ್ಸಿಟ್ ಮಾಡ್ಕೊಂಡು ಹೋಗ್ಬೇಡ್ರಿ. ನೋಡ್ರಿ, ನನಗೊಂದು ನಾಟಕದ ಪುಸ್ತಕ ಬೇಕಾಗೈತಿ. ಅದು ಎಲ್ಲಿ ಸಿಗ್ತಾವಂತ ಸ್ವಲ್ಪ ಅಡ್ರೆಸ್ ಹೇಳ್ತೀರಿ? ನಮ್ಮೂರಾಗ ನಾಟಕ ಕಾದಂಬರಿ ಯಾವ ಸಿಗೋದಿಲ್ರಿ. ಬೇಕಾದ್ರ ಓಸಿ ಚಾರ್ಟ್ ಪಾಕೆಟ್ ಫಿಗರು ಹೆಣ್ಣು ಕತ್ತರಿಗೆ ಸಂಬಂಧಪಟ್ಟ ಸಬ್ಜೆಕ್ಟ್ ಇದ್ರ ಸರಳ ಸಿಗ್ತಾವ ನೋಡ್ರಿ. ಏ, ಅದೆಲ್ಲ
ಹೌದ್ರಿ ನಿನಗ ಯಾವ ಪುಸ್ತಕ ಬೇಕು ಹೇಳು, ನನ್ನ ತಕ್ಕ 3 ಪುಸ್ತಕ ಅದಾವ ಕೊಡ್ತೇನೆ. ಮತ್ತಕ್ಕೆ ಯಾವ ಪುಸ್ತಕದ ಅದಾವ್ರಿ, ಅದ್ರ ಹೆಸರು ಹೇಳ್ರಿ, ನನಗ್ ಬೇಕಾಗಿದ್ದು ಬಂದು ತಗೊಂಡ್ ಹೋಗ್ತೇನೆ. ಪುಸ್ತಕದ ಹೆಸರು ಭಯಾಗದವ್ರಿ. ಈ ಓಸಿ ದಾಸ ಆದಾಗ ಜಲ್ದಿ ಪಾಸ್ ಆಗೋದಿಲ್ಲ ನೋಡು. ಪುರುಷೊತ್ತಿಗೆ ಇದ್ರ ಜಾಸ್ತಿ ಮಾಡ್ಕೊಂಡು ಹೇಳ್ತಿದ್ದೆ. ಬಹುಶಃ ಹಾ ಬಹುಶಃ ನನ್ನ ಹತ್ರ ಮರೆತು ಹೊಂಟವ ಎಚ್ಚರಿಕೆ. ಇದು ಒಂದ ಸ್ವಲ್ಪ ಸ್ವಲ್ಪ ನೆನಪ ಹಾದ ನೋಡ್ರಿ. ನೀವ್ ಹೇಳಿರಲ್ಲ ಹೆಸರು, ಇದ ನಾಟಕ ಪುಸ್ತಕ ನನಗ್ ಬೇಕಾಗಿದೆ, ನನಗ್ ಕೊಟ್ರೆ ನಿಮ್ಗೆ ಒಂದ್ ಸ್ವಲ್ಪ ಉಪಕಾರ ಆಗತ್ತಲ್ರಿ. ಅದು ಏನು ಮಹಾ ದೊಡ್ಡ ಉಪಕಾರ ಬಿಡ್ರಿ. ನಿಮಗಾರ ಕೊಟ್ರ ನೀಟಾಗಿ ಇಟ್ಕೊಂತೀರಿ. ನಾ ಒಟ್ಟು ಓಸಿ ಬರ್ಸಿ ಹೋಗಲು ಕೇಳಿ 9:00ವರೆಗೆ ಬರ್ತೀನಿ. ನೀನು ಊಟ ಮಾಡಿ 10ಕ್ಕೆ ಬಂದು ಪುಸ್ತಕ ತಗೊಂಡು ಹೋಗು. ನಿಮ್ಮ ಅಡ್ರೆಸ್ ನಮಗ್ ಗೊತ್ತಿಲ್ಲ, ಹೆಂಗ್ ಗೊತ್ತಿಲ್ಲ? ಜಡಪ್ಪನ ಜೋಪಡಿ ಎಲ್ಲಿ ಐತಂತ ಕೇಳಿದ್ರ ಸತ್ತ ಹೆಣವನ್ನು ಸಹ ತೋರಿಸ್ತಾದ್ರಿ. ಅಂದ್ರ ನಿಮ್ದು ಜೋಬಡಿ ಸುಡ್ಗಾರದಾಗ ಐತಂತೀರ? ಈಗ ನಾಟಕ ಇರೋದು ಸುಡ್ಗಾಡಲ್ಲಲ್ರಿ. ಅಂತ ನಿಮ್ ಜೋಬಡಿ ಸುಡ್ಗಾರದಾಗ ಐತ ಅಂದಂಗಾತ. ಅಂದಂಗ ಜಡಪ್ಪ ಅಂದ್ರ ಯಾವ ಜಡಪ್ಪ ಅಂತಾರ್ರಿ? ಹೆಚ್ಚು ಜಡಪ್ಪ ಅಂತಾರ್ರಿ. ಸಂತಾಗ ನಿಂತು ಸೂರ್ಯನ ಕಡೆ ನೋಡಿದ್ರ ಸೀದಾ ಕಾಣಿಸೋದೇ ನನ್ನ ಶೆಡ್ಡು. ಎತ್ತು ಜಡಪ್ಪ ಹಂಗಂದ್ರೆ ಹೆಂಗ್? ನನಗ್ ಅರ್ಥ ಆಗ್ಲಿಲ್ಲ. ಹೆಚ್ಚು ಜಡಪ್ಪ ಅಂತಾರ್ರಿ. ಸಂತಾಗ ನಿಂತು ಸೂರ್ಯನ ಕಡೆ ನೋಡಿದ್ರ ಸೀದಾ ಕಾಣಿಸೋದು ನನ್ನ ಶೆಡ್ಡು ಅಂದೆ. ನಾ ಹೆಂಗಂದ್ರ ತಪ್ಪು ತಿಳ್ಕೊಬೇಡ್ರಿ. ಎಲ್ಲಿ ಹೋಯ್ತಿ ಅಪರಂಜಿ? ಎಲ್ಲಿ ಗೊತ್ತಿ ಅವರಾಗತ್ತಿ ನೋಡಿ. ಅಣ್ಣ ಅವ್ರ ಇದೆ ಇವತ್ತು ನೀವು. ನಿಮ್ಮ ಅಡ್ರೆಸ್ ನನ್ನ ಅಡ್ರೆಸ್ ಎಲ್ಲ ತಿಳ್ಕೊಂಡಿ, ನಿಂದ ಹೇಳ್ದಂಗ ಉಳ್ಕೊಂಡಿ. ಅದೇನು ಚಪ್ಪುಂಡಿ ಚಾಪ್ತೀನಿ ವಿನಂಡಿ ನೀ ಮನಸ್ಕಲ್ಲು ರಾಸ್ಕೊಂಡಿ. ಹಾ. ಅಪರಂಜಿ ಫಿಲಮ್ದ ಹೀರೋಯಿನಿ ಹೇಳ್ತೀನಿ ಕೇಳ. ಏ, ನಮ್ಮೂರು ಬದಾಮಿ ಪಕ್ಕ ಹೊಸನೂರ್ ಅಂತ. ಹೌದು. ನಾವ್ ಒಳ್ಳೆ ಒಂದು ಭೇಟಿ ಹಾಕಿಟ್ಟ ಇಲ್ಲಿ ಬಾಯಿಲ್ಲ ಸ್ವಲ್ಪ ಮನಸ್ಸರ ತಣ್ಣಗ್ ಮಾಡ್ಕೊಳ್ಸಿ ಹೋಗು. ಏನ್ ಮಾಡ್ಬೋದು? ಮನಸ್ಸ ಬೆಚ್ಚಗಾಗೈತಿ. ಇವತ್ತರಿ ಹಬ್ಬ ಸೋಮವಾರ ಮತ್ ಮುಂದಿನ ವರ್ಷ ಸಿಗುದ್ ನಾನು. ಏ ಎಲ್ಲ ಕೂಡ ಮಾಡಿ ಬೆಳಕಾಕ ಅವ್ರೇನ್ ಬರಕಾಲ ನಾವೇ ಕೂಡ ಹನ್ನೊಂದು ವರ್ಷ ಇವತ್ತೇನ ಬಸ್ತಿದ್ದೆ. ಬಾದಾಮಿ ಕೋರೆ ಬಂಡಿಯ ಹಾರೆ, ಬಾದಾಮಿ ಕೋರಿ ಬಂಡಿಯ ಹಾರಿ, ತಿರುಗಿದಡ ನೀ ಮಾರಿ ಹುಡುಗಿ, ತಿರುಗಿದಡ ನೀ ಮಾರಿ. ನಿನ್ನ ಮೇಲೆ ಮನಸ್ಸಾಗಿ ಬಂದೇನಿ ಹೋವರಿ, ನಿನ್ನ ಮೇಲೆ ಮನಸ್ಸಾಗಿ ಬಂದೇನಿ ಹೋವರಿ, ಮುಕ್ಕುಡಿಸಬೇಡ ನೀ ಸೋರಿ. ಅಯ್ಯೋ, ಬೆಳಕರಿದ ಫೋಟೋಗ್ರಾಫರ್ ನೀ ತೆಗಿಯೋದ್ರ ಚುಟ್ಟು ಚುಟ್ಟು ಹಣ್ಣು ತೈತೆ, ಚೂರು ಚೂರು ಹಣ್ಣು ತೈತೆ, ಚುಟ್ಟು ಚುಟ್ಟು ಹಣ್ಣು ತೈತೆ, ಹುಡುಗಿ ಚೂರು ಚೂರು ಹಣ್ಣು ತೈತೆ. ಹಡಿ ಚುಟ್ಟು ಚುಟ್ಟು ಎಲ್ಲಿ ನನಗ ಅನ್ನಕತ್ತದ ನೋಡ. ಎಲ್ಲಿ ಹಾ ಹೇಳಿ ಬಿಡ ಮತ್ತೆ. ನಿನಗೆ ಎಲ್ಲಿ ಅನ್ನಕತ್ತದ ನನಗೂ ಅಲ್ಲೇ. ಹೌದಾ? ಚುಟ್ಟು ಚುಟ್ಟು ಹಣ್ಣು ತೈತೆ, ಹುಡುಗಿ ಚೂರು ಚೂರು ಹಣ್ಣು ತೈತೆ, ಚುಟ್ಟು ಚುಟ್ಟು ಹಣ್ಣು ತೈತೆ, ಹುಡುಗಿ ಚೂರು ಚೂರು ಹಣ್ಣು ತೈತೆ.
ಮನದಾಗಿ ಮಂಡೇನ ಬೆಲೆ ಕೆಟ್ಟ ನನ್ನ ಪ್ರೀತಿ ಹುಡುಗಿ ತುರು ತುರು ಅನ್ನುತ್ತೈತೆ ನನ್ನ ಪ್ರೀತಿ ಹುಡುಗಿ ತುರು ತುರು ಅನ್ನುತ್ತೈತೆ ಅಯ್ಯೋ ಟುಕ್ಕೆ ಏನನ್ನಕತ್ತೈತಿ ನನಗಂತ್ರ ಕಾವ್ ಕಾವ್ ಅನ್ನಕತ್ತೈತಿ ಒಳಗಾಗಿ ನೈತಿ ಏನೈತಿ ಒಳಗಾಗಿ ನೈತಿ ಒಬ್ಬಳಾಗಿಲ್ದು ಕರುಗಾಗಿಲ್ದು ಪದಮಾಗಿಲ್ದು ಕಪ್ಪದಾಗಿಲ್ದು ಅಂತೇ ನೈತಿ ಬಿಡಿಸಲೇ ನೈತಿ ಕೊಟ್ಟರಿಗೆ ನೈತಿ ಅಂತೇ ನೈತಿ ಚುಟು ಚುಟು ಹದೈತೆ ಚುರು ಚುರು ಹದೈತೆ ಹದೈತೆ ಚುರು ಚುರು ಹದೈತೆ ಹುಡುಗಿ ಹೇಳುಗಲ್ಲ ನೀನಿಂದ ಮೈ ಮಾಡ ನಿನ್ನ ಮ್ಯಾಲೆ ಮನದಾಗಿ ಮನೇನ ಬೆಲೆ ಕೆಟ್ಟ ಹುಡುಗಿ ಹೇಳುಗಲ್ಲ ನೀನಿಂದ ಮೈ ಮಾಡ ನಿನ್ನ ಮ್ಯಾಲೆ ಮನದಾಗಿ ಮನೇನ ಬೆಲೆ ಕೆಟ್ಟ ಹುಡುಗಿ ಸುರು ಸುರು ಆಗಲೈತೆ ಹುಡುಗಿ ಸುರು ಸುರು ಆಗಲೈತೆ
ಸೌಂದರ್ಯದ ವಸ್ತಿಲಲ್ಲಿ ಪಾದಾರ್ಪಣೆ ಮಾಡಿದ ಶಶಿ ಸಿರಿ ಸೌಂದರ್ಯದ ನಿಧಿ ನಿಧಿ ಒದಗಿ ಬದಿಗೆ ಬಂದಾಗ ಬಳಸುವುದು ಅನಿವಾರ್ಯ. ಶಶಿರೇಖಾ, ತುಂಬಿ ತುಳುಕುವ ಈ ನಿನ್ನ ಯೌವನದ ಮೈಮಾಟ ಈ ಉಪ್ಪ ರಸಿಕನಿಗಿಂದು ರಸದೂಟ. ಸಾಕಷ್ಟು ಐಶ್ವರ್ಯ ಸಂಪತ್ತಿದ್ದರು ದೈಹಿಕ ಸುಖವ ಕಾಣದ ಈ ರುದ್ರೇಗೌಡನಿಗಿಂದು ಸುಖದ ಸುಖಿ. ಶಶಿ, ಭದ್ರವಾದ ನಿನ್ನ ಪ್ರೇಮ ಮಂದಿರದಿ ಕೆಲ ಕಾಲ ನಿದ್ರಿಸಿ ಮುಂಬಾಳಿನ ಭವಿಷ್ಯತ್ತಿನ ಭದ್ರತೆಗಾಗಿ ನಿನ್ನನ್ನು ಬೇರೆಯವರೊಂದಿಗೆ ಮದುವೆ ಮಾಡಿ ನಿನ್ನ ಆದರ್ಶ ಬದುಕಿಗೆ ನಾನೇ ಮಾರ್ಗದರ್ಶಕನಾಗಿ ಈ ಒಂದು ಸಮಾಜದೆದುರು ನನಗೆ ಕೊಂದು ಬಾರದಂತೆ ನಡೆದು ತಂದೆ ತಾಯಿ ಸತ್ತರು ಈ ರುದ್ರೇಗೌಡನಂತಹ ಸೋದರ ಮಾವನಿರಬೇಕೆಂದು ಇದೇ ಸಮಾಜ ನನ್ನನ್ನು ಕೊಂಡರಬೇಕು. ಶೋಭಾ, ಏನೋ ಅಪ್ಪಾಜಿ, ಆನಂದ ಏನು ಬಂದಿದ್ದಾನಮ್ಮ? ಹೊರಗಡೆ ಹೋಗಿದ್ದಾರೆ ಅಪ್ಪಾಜಿ. ಯಾಕೆ? ರುದ್ರಗೌಡರ ಮನೆಗೆ ಕಳಿಸಬೇಕಾಗಿತ್ತು. ಶೋಭಾ, ಈ ಹಳ್ಳಿಯಲ್ಲಿ ವಾಸಿಸುವುದೇ ಬೇಡ ಎಂದಾಗ ನಮಗೀಗ 50,000 ಹಣ ಕೊಡಲು ಗೌಡರು ಬಳಿಯ ಬಾಯಿ ಮಾತಿನಿಂದ ಒಪ್ಪಿಕೊಂಡಿದ್ದಾರೆ. ಅವರನ್ನು ಹಣವಿದೆ ಎಂದು ಹೇಳದೆ ಹಣ ಕೊಡಲು ಸಿದ್ಧರಾಗಿದ್ದಾರೆ. ಮಗು, ಪ್ರೀತಿ, ವಿಶ್ವಾಸ, ಸಹಕಾರ, ಸಹಾನುಭೂತಿಗಳು ಪಟ್ಟಣದಲ್ಲಿ ಕಾಣುವುದು ಕಷ್ಟವಮ್ಮ. ಬದುಕಿ ಬಾಳಲು ಊರು ಮುಖ್ಯವಲ್ಲ, ನಡವಳಿಕೆ ಮುಖ್ಯವಮ್ಮ. ಆನಂದ ಇನ್ನು ಏಕೆ ಬರಲಿಲ್ಲ? ನಾಳೆ ಹೋಗಿ ಬರ್ತೀನಿ. ಬರಲ್ಲ ಅಪ್ಪಾಜಿ, 5 ನಿಮಿಷ ತಡೆದು ನೋಡಿ, ಇಷ್ಟರಲ್ಲಿ ಬಂದರೂ ಬರಬಹುದು. ನನಗೆ ಏನೋ ಕೆಲಸ ಇದೆ, ನಾನು ಹೋದ್ರೆ ಹಾಗೆ ನಿನ್ನ ಮದುವೆ ಬಗ್ಗೆ ಏನೋ ಮಾತಾಡುತ್ತೆ ಅಂತ ಹೇಳಿದ್ದಾರೆ. ಅದಕ್ಕೆ ಅದನ್ನು ವಿಚಾರ ಮಾಡಿಕೊಂಡು ಬಂದಂತಾಗುತ್ತೆ. ಬರಲ್ಲ ಅಪ್ಪಾಜಿ, ಸದ್ಯದ ಪರಿಸ್ಥಿತಿಯಲ್ಲಿ ನೀವು ಮಾತ್ರ ಮದುವೆಗೆ ಒಪ್ಪಿಗೆ ಕೊಡಬೇಡಿ. ಈ ಸದ್ಯದ ಪರಿಸ್ಥಿತಿಯಲ್ಲಿ ನನಗೆ ಮದುವೆ ಬೇಡ ಅಪ್ಪಾಜಿ. ಹುಡುಗಿ ಅನ್ಯಾಯಕ್ಕೆ ಕೂಡಿ ಬಂದರೆ ಅಡದವರಿದ್ದರೂ ತಡೆಯಲಾಗದು. ಮಗು ನೋಡಮ್ಮ, ಗೌಡರು ಹುಡುಕಿದ ಸಂಬಂಧ ನನಗೆ ಸರಿ ಎನಿಸಿದರೆ ನಿಮ್ಮ ಒಪ್ಪಿಗೆ ಪಡೆದೇ ಮದುವೆ ಮಾಡುವೆ. ಸಂತೋಷ ತಾನೆ? ಸರಿ ಅಪ್ಪಾಜಿ. ನೋಡಿ, ನಾಳೆಯೇ ರಾಖಿ ಹಬ್ಬ. ಬರುವಾಗ ರಾಖಿ ತೆಗೆದುಕೊಂಡು ಬನ್ನಿ. ವಿಜಯಣ್ಣ ಎಲ್ಲಿದ್ದರೂ ಬಂದೇ ಬರುತ್ತಾನೆ. ರಾಖಿ ತರುವುದನ್ನು ಮಾತ್ರ ಮರೆಯಬೇಡಿ ಅಪ್ಪಾಜಿ. ಆಯ್ತಮ್ಮ, ಆನಂದ ಬಂದ ಮೇಲೆ ಮನೆಯಲ್ಲಿರೋದಕ್ಕೆ ಹೇಳಮ್ಮ. ಸರಿ ಅಪ್ಪಾಜಿ. ಆ ಆನಂದನನ್ನು ಕಂಡರೆ, ಅವನ ಅರ್ಥ ಗರ್ಭಿತವಾದ ಮಾತನ್ನು ಕೇಳಿದರೆ ಮೈ ಮರೆತು ಹೊಂಗನಸಿನ ಲೋಕದಲ್ಲಿ ಮುಳುಗಿದಂತೆ ಆಗುತ್ತದೆ. ನನ್ನ ತಂದೆಗೆ ಅವನ ಮೇಲೆ ಅದೆಷ್ಟು ಪ್ರೀತಿ, ವಿಶ್ವಾಸ ಸ್ವಂತ ಮಗನಿಗಿಂತಲೂ ಮಿಗಿಲಾಗಿದೆ. ಇಂಥ ಕರುಣಾಮೂರ್ತಿಯ ಕೈ ಹಿಡಿಯುವ ಭಾಗ್ಯ ಯಾವ ಹೆಣ್ಣಿಗಿದೆಯೋ ಏನೋ. ಇಂಥ ಸದ್ಗುಣ ಸಂಪನ್ನ ಮೂರ್ತಿಯನ್ನ ಬಿಟ್ಟು ಬೇರೆಯವರನ್ನ ಮದುವೆ ಆದ್ರೆ ನಾನು ಸುಖವಾಗಿ ಇರಬಹುದೇ? ಆನಂದನನ್ನು ಮದುವೆಯಾಗಲು ಒಪ್ಪಿಕೊಳ್ಳಬಹುದೇ? ನಾನು ಆನಂದನನ್ನ ಮದುವೆ ಆಗೋದು ತಪ್ಪೇ? ಏನೇ ಆಗಲಿ, ಇವತ್ತು ನಾನು ಅವರನ್ನ
ಕೇಳಲೇಬೇಕು, ಅವರನ್ನು ನಾನು ಒಪ್ಪಿಸಲೇಬೇಕು. ಶೋಭಾ, ಶೋಭಾ, ಅಪ್ಪಾಜಿ ಅವರು ಹಣ ತೆಗೆದುಕೊಂಡು ಬಂದಾರೇನಮ್ಮ? ಇನ್ನೂ ಇಲ್ಲ ಆನಂದ್, ಈಗ ತಾನೇ ಹೋಗಿದ್ದಾರೆ. ಅಂದ ಹಾಗೆ ನಿಮಗೆ ಮನೆಯಲ್ಲಿ ಇರುವುದಾಗಿ ಹೇಳಿದ್ದಾರೆ. ನೀವೆಲ್ಲಿಗೂ ಹೋಗಬೇಡಿ. ಸರಿಯಮ್ಮ, ತುಂಬಾ ಹಸಿವಾಗಿದೆ, ಬೇಗ ಊಟ ಬಡಿಸು ನಡಿಯಮ್ಮ. ಹಾ, ಶೋಭಾ, ಯಾಕೆ ನನ್ನ ಮುಖನೇ ನೋಡ್ತಾ ನಿಂತಿರುವೆಯಲ್ಲ? ನನ್ನ ಮುಖದಲ್ಲಿ ಏನಾದರೂ ಆನಂದ್, ಸ್ವರ್ಗ ಲೋಕವೇ ಕಾಣ್ತಾ ಇದೆ ಆನಂದ್. ನಿಜವಾಗಿಯೂ ನೀನು ತುಂಬಾ ಅದೃಷ್ಟವಂತ. ಭೂಲೋಕದಲ್ಲಿ ನಿಂತು ಜೀವಂತ ಸ್ವರ್ಗ ಲೋಕ ಕಾಣಬೇಕೆಂದರೆ ಸಾಮಾನ್ಯವೇನು? ಈ ಸಂತೋಷದಲ್ಲಿ ನನ್ನನ್ನು ಉಪವಾಸ ಹಾಕಬೇಡ, ಬೇಗ ಊಟ ಬಡಿಸು ಬಾರಮ್ಮ. ಹಾ ಆನಂದ್, 5 ನಿಮಿಷ. ಬಹಳ ವರ್ಷದಿಂದ ನಿಮಗೊಂದು ವಿಷಯ ಕೇಳಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ಅದನ್ನು ಕೇಳುವ ಸಹನೆ ನಿಮಗಿದ್ದರೆ ನಾನು ಆ ವಿಷಯವನ್ನು ತಿಳಿಸುತ್ತೇನೆ. ವಿಷಯದಲ್ಲಡಗಿದ ಸಮಸ್ಯೆ ಎಷ್ಟೇ ರಹಸ್ಯವಾಗಿದ್ದರು ಅದಕ್ಕೊಂದು ಸರಿಯಾದ ಪರಿಹಾರ ಹುಡುಕಲು ವಿನಃ ಕಾರಣ ವೇಳೆಗಳಿಯಬಾರದಮ್ಮ. ಏನು ಹೇಳು? ಹಾಗಾದ್ರೆ ನನ್ನ ಮನದಲ್ಲಿರುವ ಬಯಕೆಯನ್ನ ಇನ್ನು ಮುಂದೆ ನಿಮ್ಮ ಹೇಳಬೇಕೆಂದಿರುವೆ. ರುಚಿ, ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲವೇ? ತಂಗಿ, ಇದುವರೆಗೂ ನೀನು ನನ್ನನ್ನೇನು ಕೇಳಿಲ್ಲ. ಆದರೆ ಇಂದು ನೀ ಕೇಳುವ ಬಯಕೆ ನನ್ನಿಂದ ನಡೆಸಿಕೊಡಲು ಹೋಗಿದ್ದರೆ ಅದು ನನ್ನ ಭಾಗ್ಯ. ಅದೇನಂತ ನಿಸ್ಸಂಕೋಚವಾಗಿ ಹೇಳಮ್ಮ. ನಿಸ್ಸಂಕೋಚವಾಗಿ ಹೇಳಬೇಕು ಎಂದ್ರೆ, ತಂಗಿ ಎನ್ನುವ ಈ ನಿಮ್ಮ ನುಡಿ ನನ್ನನ್ನು ಸಂಕೋಚದ ಅಡಿಯಲ್ಲಿ ಸಿಲುಕಿಸಿದೆ. ನೋಡಿ, ಇನ್ನು ಮುಂದೆ ನನ್ನನ್ನು ಪ್ರೀತಿಯಿಂದ ಬರೀ ಶೋಭಾ ಅಂತ ಕರೆದ್ರೆ ಸಾಕು. ಯಾಕಮ್ಮ, ಏನಾಯ್ತು ನಿನಗೆ? ನಾನು ನಿನಗೆ ಸಹೋದರನಾಗಿರಲು ಸಮರ್ಥನಿಲ್ಲವೇ? ಅಥವಾ ನನ್ನ ನಡವಳಿಕೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾಯಿತು? ತಂಗಿ ಎಂಬ ಭಾವನೆಯಿಂದ ನಾನೇನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ಕ್ಷಮಿಸಮ್ಮ. ಆನಂದ್, ಸದಾ ಎಚ್ಚರ ವಹಿಸಿ ನಡೆಯುವ ಈ ನಿಮ್ಮ ನಡವಳಿಕೆಯಲ್ಲಿ ಏನೂ ಹೆಚ್ಚು ಕಡಿಮೆ ಆಗಲಾರದು. ನನ್ನ ಮೇಲೆ ಇರುವ ಈ ನಿಮ್ಮ ಪ್ರೀತಿಯ ಭಾವನೆ ಬದಲಾಗುವ ಸಮಯ ಬಂದರೆ ಆಗ ನೀವೇನು ಮಾಡುವಿರಿ ಆನಂದ್? ನೋಡಮ್ಮ, ಆ ನಿನ್ನ ಪ್ರೀತಿ ಪ್ರೇಮದ ಬೆಲೆ ಒಂದೇ, ಬಳಸುವ ರೀತಿಗಳು ಬೇರೆ ಬೇರೆಯಾಗಿರ್ತವೆ. ಶಾಶ್ವತ ಬೆಲೆ ಬರಬೇಕಾದರೆ ಬದಲಾವಣೆ ಮಾಡಬಾರದು. ಬದಲಾಯಿಸುವುದರಿಂದ ಒಲವಿನ ಬೆಲೆ ಕುಗ್ಗುತ್ತದೆ. ಸಂಕೋಚದ ಸುಳಿಯಲ್ಲಿ ಸಿಕ್ಕ ನಿನಗೆ ಸೂಕ್ತ ಸಲಹೆ ನೀಡುವೆಂದು ಭರವಸೆ ನೀಡುವೆ. ಏನು ಹೇಳಮ್ಮ? ವಚನವಿದ್ದ ಮೇಲೆ ಯಾವುದನ್ನು ವಿಚಾರ ಮಾಡದೆ ಈ ನನ್ನ ಮನದಾಸೆಯನ್ನು ನೀವು ಈಡೇರಿಸಲೇಬೇಕು. ಇಲ್ಲ ಆನಂದ್, ಇದನ್ನು ನಡೆಸಿಕೊಡುವುದು ನಿಮ್ಮಿಂದ ಸಾಧ್ಯವಿಲ್ಲ. ಇದಕ್ಕೆ ಈ ನಿಮ್ಮ ಮಾತಿನ ಅರ್ಥವೇ ಸಾಕ್ಷಿ. ನೋಡಮ್ಮ, ನಿನ್ನ ಬೇಡಿಕೆ ನೋಡಮ್ಮ, ನಿನ್ನ ಬಯಕೆ ತಿಳಿಸದೆ ಹಾಗೆ ಬಚ್ಚಿಟ್ಟುಕೊಂಡರೆ ಬಾಳಿನಲ್ಲಿಯೂ ನೀನು ಸುಖದಿಂದ ಬಹುದೂರವಿರಬೇಕಾಗುತ್ತದೆ. ಅದಕ್ಕಾಗಿ ಮನದಲ್ಲಿಟ್ಟುಕೊಂಡು ಕೊರಗಬೇಡ. ನಾನದನ್ನು ಖಂಡಿತವಾಗಿ ನಡೆಸಿಕೊಡುವೆಂದು ಪ್ರಮಾಣ ಮಾಡುವೆ. ಹಾಗಾದ್ರೆ ನಾನು ಸುಖದಿಂದ ದೂರವಿರಬಾರದು ಎನ್ನುವ ಭಾವನೆ ನಿಮಗಿದ್ದರೆ ಈ ನಿಮ್ಮ ಸನ್ನಿಹಿತ ಬಾಳಿನಲ್ಲಿ ನನಗೆ ಸತಿ ಸ್ಥಾನ ನೀಡುವಿರೋ ಆನಂದ್? ಹೌದು ಆನಂದ್, ನಾನು ನಿಮ್ಮನ್ನು ಬಿಟ್ಟು ಬೇರೆಯವರನ್ನ ಮದುವೆ ಆಗ್ಲಾರೆ. ನಾನು ಮದುವೆ ಆಗುವುದಾದ್ರೆ ಅದು ನಿಮ್ಮ ಜೊತೆಯಲ್ಲೇ. ಸತ್ಯ ಧರ್ಮದಿಂದ ಸಾಗಿದ ನನ್ನ ಸಾತ್ವಿಕ ಜೀವನವನ್ನು ನಿನ್ನ ಸ್ವಾರ್ಥ ಬದುಕಿಗಾಗಿ ಬಲಿ ತೆಗೆದುಕೊಳ್ಳುವಿ ಎಂದು ನಾನು ನನ್ನ ಮಾತಿನ ಅರ್ಥದಿಂದ ನಿನ್ನ ಬೇಡಿಕೆ ಈಡೇರಿಸುವ ಶಕ್ತಿ ನನ್ನಲ್ಲಿಲ್ಲ ಎಂದು ತಿಳಿದುಕೊಂಡೆ. ಆದರೆ ನಾನು ನಿನ್ನ ಬೇಡಿಕೆ ತಿಳಿದುಕೊಳ್ಳಲಾಗದೆ ಕೇಳಬೇಕೆಂಬ ಹಾತುರಿ ನನ್ನ ಅರಿವಿಗೆ ಆಸ್ಪದ ಪಡೆದೆ. ವಚನ ಕೊಟ್ಟು ಹುಚ್ಚನಾದ ಶೋಭಾ, ವಚನ ಕೊಟ್ಟು ಹುಚ್ಚನ ಶೋಭಾ, ನಿನ್ನ ಅರಿವಿಗೆ
ಸಾವಿನ ವರೆಗಲ್ಲಿಗೆ ನನ್ನ ಧರ್ಮವನ್ನು ತಿಕ್ಕಿ ತೀರ್ಮಾನಕ್ಕೆ ಬಾರಮ್ಮ. ನನ್ನ ತೀರ್ಮಾನದಲ್ಲಿ ತಪ್ಪೇನಿದೆ ಆನಂದ್? ನನ್ನ ಅಂತರಾತ್ಮವನ್ನ ತಿಳಿಯದೆ ನೀನು ನನ್ನ ತಂಗಿ ಅಂತ ಕರೆದೆ. ಈಗ ನನ್ನ ಮದುವೆ ಆಗುವುದರಲ್ಲಿ ತಪ್ಪೇನಿದೆ? ನಿನ್ನಿಂದ ಈ ಹೆಣ್ಣಿನ ಬಾಳು ಭಾಗ್ಯೋದಯದ ಬೆಳಕಾಗುವಾಗ ಅದನ್ನು ತಿರಸ್ಕರಿಸುವುದು ಸರಿ ಆನಂದ್. ಸದಾ ನಿನ್ನ ಸನಿಹದಲ್ಲಿ ಇರಬೇಕು ಎನ್ನುವ ನನ್ನ ಆಸೆಯನ್ನ ದಯವಿಟ್ಟು ನಿರಾಸೆ ಮಾಡಬೇಡ ಆನಂದ್, ದಯವಿಟ್ಟು ನಿರಾಸೆ ಮಾಡಬೇಡ. ಆಸೆಗೆ ಬಲಿಯಾದ ನಿನಗೆ ನಿರಾಸೆಯಿಂದ ನಿಜವಾದ ಬದುಕನ್ನು ಕೊಳ್ಳಲು ಅವಕಾಶ ಮಾಡಿಕೊಡುವೆ. ನೋಡು ಶೋಭಾ, ನಿನಗೆ ನನ್ನ ಮೇಲೆ ನಿಜವಾದ ಪ್ರೀತಿ ಇದ್ದರೆ ಈ ಸಮಾಜದಲ್ಲಿ ಶ್ರೇಷ್ಠತೆಯಿಂದ ಬಾಳಲಿ ಎಂದು ನೀನು ಆಶಿಸುವೆ. ಆದರೆ ಮಗನ ಸ್ಥಾನ ನೀಡಿದ ಮಹಾತ್ಮನಿಗೆ ನಾನು ಸದಾ ಮಗನಾಗಿರಲು ಅವಕಾಶ ಮಾಡಿಕೊಡಮ್ಮ. ಈ ಒಳ ಹುಟ್ಟಿದ ಮಗನೆಂದು ತಿಳಿದು ಜೋಪಾನ ಮಾಡಿದ ದೇವರಿಗೆ ನಾನು ದ್ರೋಹವೆಸಗಲಾರೆ ತಂಗಿ, ದ್ರೋಹವೆಸಗಲಾರೆ. ದ್ರೋಹವೆಸಗುವುದಕ್ಕೆ ನೀನೇನು ನನಗೆ ಮೋಸ ಮಾಡುತ್ತಿಲ್ಲವಲ್ಲ, ನನ್ನನ್ನು ಬಲಾತ್ಕಾರ ಮಾಡುತ್ತಿಲ್ಲವಲ್ಲ ಅಂದಾಗ ದ್ರೋಹದ ಮಾತಿಲ್ಲಿ ಬಂತು. ನಾನೇ ಮನ ಬಿಚ್ಚಿ ಬೇಡುತ್ತಿರುವಾಗ ದಯವಿಟ್ಟು ಅಂಥ ಮಾತನ್ನು ಮಾತ್ರ ಹೇಳಬೇಡ ಆನಂದ್. ದುರಾಸೆಗೆ ಬಲಿಯಾದ ಗುರು ಪತ್ನಿಯನ್ನು ಆಸೆಡು ಏರಿಸುವ ಚಂದ್ರ ಋಷಿಯ ಶಾಪಕ್ಕೆ ಬಲಿಯಾಗಿ ತನ್ನ 14 ಕಲೆಯನ್ನು ಕಳೆದುಕೊಂಡು ಕಳಹೀನನಾಗಲಿಲ್ಲ. ನೋಡು ಶೋಭಾ, ತಂದೆ ತಾಯಿ ಅಣ್ಣ ತಂಗಿಯರಿಲ್ಲದೆ ಈ ಪರದೇಶಿಯನ್ನು ಪಾಲನೆ ಮಾಡಿದ ಪಾಲಕನೇ ನನಗೆ ತಂದೆ ತಾಯಿ. ನೀವೇ ನನಗೆ ಅಣ್ಣ ತಂಗಿಯಾಗಿರುವಾಗ ನಿನ್ನ ದಾಂಪತ್ಯ ಜೀವನದ ಸುಖ ಸಂಭ್ರಮವನ್ನು ನೋಡಬೇಕೆಂಬ ಹಂಬಲ ನನಗಿಲ್ಲವೇ? ತಂಗಿ, ನಿನ್ನ ಮಕ್ಕಳಿಂದ ಮಾವ ಎಂದು ಅನಿಸಿಕೊಳ್ಳಬೇಕಾದ ನಾನು ನಿನಗೆ ಜನ್ಮ ನೀಡಿದ ತಂದೆ ನನ್ನಿಂದ ಮಾವ ಅನಿಸಿಕೊಳ್ಳಬೇಕೆ? ಹೇಳು ಶೋಭಾ, ನೀನೇ ಹೇಳು. ಆನಂದ್, ಈ ನನ್ನ ಅಚಲವಾದ ನಿರ್ಧಾರಕ್ಕೆ ನಿಲುಕದ ಯೋಚನೆಯನ್ನು ಮಾಡಬೇಡ ಆನಂದ್. ನೀನು ಒಪ್ಪಿದರೆ ತಂದೆಯ ಆಶೀರ್ವಾದವನ್ನ ಪಡೆದು ನಾವಿಬ್ಬರು ಆದರ್ಶ ದಂಪತಿಗಳಾಗಿ ಬಾಳೋಣ ಆನಂದ್. ಅಂದು ಅಪ್ಪಾಜಿಯವರು ಶೋಭಾಳನ್ನು ಮದುವೆಗೆ ಒಪ್ಪಿಸುವ ಭಾರ ನಿನ್ನದು ಎಂದು ಹೇಳಿದರೆ ವಿನಃ ನೀನೇ ಒರೆಸು ಎಂದೇಕೆ ಹೇಳಲಿಲ್ಲ. ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ನನ್ನನ್ನು ಬೆಳೆಸಲಿಲ್ಲ. ಈ ಸಮಾಜದಲ್ಲಿ ಮನುಷ್ಯನಾಗಿ ಬಾಳಲಿ ಎಂದು ಬೆಳೆಸಿರುವಾಗ ನಾವು ಬೇರೆ ಭಾವಿಸಬಾರದಮ್ಮ. ಈ ಮೋಜಿನ ಆಜೆ ತುಂಬಿದ ಮನಸ್ತಾಪದ ಮುಳ್ಳು ನಮ್ಮ ಮನಕ್ಕೆ ನಾಟದೆ ಹಾಗೆ ನಡೆದುಕೊಳ್ಳಬೇಕಾದರೆ ಈ ನಿನ್ನ ಮನದ ಇಚ್ಛೆಯನ್ನು ಬದಲಾಯಿಸಲೇಬೇಕು. ಸಾಧ್ಯವಿಲ್ಲ ಆನಂದ್. ನಿನ್ನಂಥ ಕರುಣಾಮೂರ್ತಿಗೆ ಬುದ್ಧಿ ಹೇಳಿ ತುತ್ತು ಮಾಡಿ ಉಳಿಸುವ ಪತಿಯಾದರೆ ನನ್ನ ಬದುಕಿನಲ್ಲಿ ಇನ್ನೇನು ಬೇಡ ಇನ್ನೇನು ಬೇಡ. ದಯವಿಟ್ಟು ನನಗೆ ಸತಿ ಸ್ಥಾನವನ್ನು ನೀಡು ಆನಂದ್, ನನಗೆ ಸತಿ ಸ್ಥಾನ. ಪರಿಶುದ್ಧ ಆದರ್ಶಿಯಾಗಿ ಜೀವಿಯಾಗಿ ಬಾಳಬೇಕೆಂದು ಪ್ರಯತ್ನಿಸುವಾಗಲೇ ಪರೀಕ್ಷೆ ಪ್ರಾರಂಭವಾಯಿತು. ನಾನಿವಳ ಅಸಮಾಧಾನ ಹಸಿಯನ್ನು ನಂಗಿಸುವುದಕ್ಕಾಗಿ ಸತಿಯನ್ನು ಸ್ವೀಕರಿಸಲೇ ಇಲ್ಲ ಇಲ್ಲ. ನನ್ನ ಪ್ರಾಣ ಹೋದರೂ ನನ್ನ ಪ್ರಾಮಾಣಿಕತನವನ್ನು ನಾನು ಕಳೆದುಕೊಳ್ಳಲಾರೆ. ಆನಂದ್, ಈ ನಿನ್ನ ಮಹತ್ವಾಕಾಂಕ್ಷೆಯ ದಾರಿಯಲ್ಲಿ ನನ್ನ ಮನ ನೋಯಿಸುವ ಮೊದಲನೇ ಅಂಕಕ್ಕೆ ಪರದೆ ಎಳೆದು ಆನಂದದಿಂದ ಸತಿ ಎಂದು ಅಪ್ಪಿ ಕಳೆಗುಂದಿದ ಈ ಮುಖದಲ್ಲಿ ಕಮಲದ ಕಾಂತಿಯನ್ನು ಅರಳಿಸುವ ಆನಂದ್. ಸೂರ್ಯನ ಆಗಮನದಿಂದ ಆನಂದಗೊಂಡು ಅರಳಿದ ಕಮಲದ ಹೂವು, ಸೂರ್ಯಾಸ್ತದ ನಂತರ ಕಳೆಗುಂದಿದ ಹೂವು ಕಂಡ ಚಂದ್ರ, ಕರುಣೆ ದೋರಿ ಕಂಡ ದುಂಡಿಯನ ಕಾರಣ. ನೋಡಮ್ಮ, ಅನುಭವದ ವ್ಯತೆಗೆ ಕಲ್ಪನೆಯ ಸುಖ ಕಾಳ ಸರ್ಪವಾಗಿ ಕಚ್ಚು. ಬಯಸದೆ ಬಂದ ಭೋಗ ಅನುಭವಿಸುತ್ತಲಿರುವ ವ್ಯತೆಗೆ ದಿವ್ಯ ಔಷಧಿಯಮ್ಮ. ಆನಂದ್, ಬಾಲ್ಯದಿಂದಲೂ ಬೆಳೆದು ಬಂದ ಈ ನಮ್ಮ ಅನುಬಂಧ ಈಗ ಅನುರಾಗದಲ್ಲಿ ಮೂಡಿದೆ. ಆ ಅನುರಾಗವೇ ನಮ್ಮ ಮುಂದಿನ ಬಾಳಿಗೆ ನಾಂದಿಯಾಗಲಿ ಆನಂದ್. ಹೃದಯದ ತುಂಬ ನಿಮ್ಮನ್ನೇ ತುಂಬಿಕೊಂಡು ಬೇರೆಯವರನ್ನ ಮದುವೆಯಾಗಿ ನಾನು ಸುಖದಿಂದ ಬಾಳಲು ಸಾಧ್ಯವಿಲ್ಲ ಆನಂದ್. ದಯವಿಟ್ಟು ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ಳುತ್ತೇನೆ, ನಿರಾಕರಿಸಿ.
ಒಡ ಹುಟ್ಟಿದವಳು ಮಾತ್ರ ಸಹೋದರಿ ಎಂದು ತಿಳಿದ ಈ ಸಮಾಜಕ್ಕೆ ನಾನು ನಿನ್ನನ್ನು ಸಹೋದರಿ ಎಂದು ಸ್ವೀಕರಿಸಿ ಆದರ್ಶ ಅಣ್ಣ ತಂಗಿಯರಾಗಿ ಬಾಳಿ ಪ್ರೀತಿಯ ನಿದರ್ಶನವನ್ನೇ ನೀಡಬೇಕೆಂಬುದೇ ನನ್ನ ಆಸೆ ತಂಗಿ. ನಿನ್ನ ನಿರಾಳವಾದ ಆತ್ಮದ ಹಾಳದಲ್ಲಿ ನನ್ನ ಆದರ್ಶತೆಯ ಬದುಕನ್ನು ಬೆರೆಸಿ ನೆಮ್ಮದಿಯ ದಿವ್ಯ ಜ್ಯೋತಿಯನ್ನೇ ಬೆಳಗಿಸಿದ ತಂಗಿ. ನೋಡಿ, ಈ ನನ್ನ ತನು ಮನ ನಿಮ್ಮ ಸೇವೆ ಮಾಡಬೇಕು ಅಂತ ಕಾದಿರುವಾಗ ನಾವು ಅವುಗಳನ್ನ ಯಾವ ರೂಪದಲ್ಲಿ ಸಂತೈಸಲಿ? ಹೇಳು ಆನಂದ್, ಹೇಳು. ನಿಮ್ಮ ಮೇಲಿರುವ ನನ್ನ ಪ್ರೀತಿ ಅಂಗಲಾಚೆ ಅರ್ಜುತ್ತಿದೆ ಸತಿ ಎಂದು. ದಯವಿಟ್ಟು ನಿರಾಕರಿಸಬೇಡ ಆನಂದ್. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ ಆನಂದ್, ನಿನ್ನ ಕಾಲಿಗೆ ಬಿದ್ದು ಪ್ರಾಯದ ಪ್ರಾರಂಭದಲ್ಲಿ ರಸಿಕತೆಯ ರುಚಿಯಾಗಿ ಅಕ್ಷತೆಯ ಆಶೀರ್ವಾದ ಮರೆತರೆ ಬದುಕಿನ ರಕ್ಷತೆ ಭದ್ರವಾಗುವುದು ಶೋಭ. ಕಷ್ಟ ಬಂದಾಗ ಸಹಿಸುವ ಶಕ್ತಿ ಇರಬೇಕೇ ಹೊರತು ಸಹಿಸುವೆ ಎಂದು ಅದನ್ನು ಬರಮಾಡಿಕೊಳ್ಳುವ ಸಹಾಯವಿರಬಾರದಮ್ಮ. ಹಾಗಾದ್ರೆ ನೀನು ನಾನು ನಿನ್ನನ್ನು ಮಡದಿ ಎಂದು ಸ್ವೀಕರಿಸಿ ಮುಳ್ಳಿನ ಮಾಲೆ ಹಾಕಲೇ ಅಥವಾ ಸಹೋದರಿ ಎಂದು ಮನವೊಪ್ಪಿ ಮುತ್ತಿನ ಮಾಲೆ ಹಾಕಲೇ? ಹೇಳು ಶೋಭಾ, ನೀನು ಹೇಳು. ನಿರ್ಣಯ ನೀಡುವ ಮುನ್ನ ನಿನಗೊಂದು ಮಾತು ಹೇಳುವೆ. ಮುತ್ತಿನ ಮಾಲೆ ಹಾಕುವ ಭಾಗ್ಯ ನನಗೆ ಒದಗಿಸಿದರೆ ನಾನು ನೆಮ್ಮದಿಯಿಂದ ಬದುಕಬಲ್ಲೆ. ನನ್ನ ನೆಮ್ಮದಿ ನಿನ್ನ ನಿರ್ಣಯದಲ್ಲಿದೆ. ನಿಧಾನವಾಗಿ ವಿಚಾರ ಮಾಡಿ ಒಂದು ನಿರ್ಣಯಕ್ಕೆ ಬಾ, ನಾನು ಬರ್ತೇನೆ. ನಿಲ್ಲೋಣ. ಎಲ್ಲಿಗೆ ಹೋಗುತ್ತಿರುವೆ ನೀನು? ಮುತ್ತಿನ ಮಾಲೆ ಹಿಡಿಸಬೇಕಾದ ಈ ನಿನ್ನ ಕೈಗಳಿಂದ ಮುಳ್ಳಿನ ಮಾಲೆ ಹಿಡಿಸಲು ನನ್ನ ಮನ ಒಪ್ಪದು ಅಣ್ಣ. ಅದು ನನ್ನ ಕೊರಳಿಗೆ ಶೋಭೆ ಎನ್ನುತ್ತಾರಲ್ಲ ಅಣ್ಣ. ಪಾಪ ಕೂಪದಲ್ಲಿ ಬಿದ್ದು ಹೋಗುತ್ತಿದ್ದ ನನಗೆ ವಿವೇಕವೆಂಬ ತಿಳಿ ನೀರಿನ ಸಿಂಚನವನ್ನು ನೀಡಿದೆ ಅಣ್ಣ. ನನ್ನ ಮನಸ್ಸನ್ನು ಪರಿವರ್ತನೆ ಮಾಡಿದೆ. ಈ ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳದೆ ನಿನಗೆಷ್ಟು ನೋವನ್ನು ಕೊಟ್ಟು ಬಿಟ್ಟೆ ಅಣ್ಣ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಣ್ಣ. ಕ್ಷಮೆ ಕೇಳುವಂತ ಕೀಳು ವರ್ತನೆ ನೀನೇನು ಮಾಡಿಲ್ಲಮ್ಮ ತಂಗಿ. ನಿನ್ನ ಬೇಡಿಕೆಯಿಂದ ನನಗೆ ಯಾವ ನೋವಾಗಿಲ್ಲವಮ್ಮ. ನಿನ್ನ ನಿರಾಳವಾದ ಆತ್ಮದ ಹಾಳದಲ್ಲಿ ನನ್ನ ಆದರ್ಶತೆಯ ಬದುಕನ್ನು ಬೆರೆಸಿ ನೆಮ್ಮದಿಯ ದಿವ್ಯ ಜ್ಯೋತಿಯನ್ನೇ ಬೆಳಗಿಸಿದೆ ತಂಗಿ. ಅಣ್ಣ ಎಂದು ಕರೆದ ನಿನ್ನ ಅಮೃತವಾಣಿ ನನ್ನ ರಕ್ತದ ಹಣ್ಣಿನಲ್ಲೂ ಬೆರೆತು ಉಲ್ಲಾಸ ಉತ್ಸಾಹದಿಂದ ನನ್ನನ್ನು ನಾನೇ ಮರೆತು ತಂಗಿ, ನನ್ನನ್ನು ನಾನೇ ಮರೆತು ತಂಗಿ. ಯಾಕಮ್ಮ ಕಣ್ಣಲ್ಲಿ ನೀರು? ನನ್ನಿಂದ ನಿನಗೇನಾದರೂ? ನಿನ್ನ ಮುಖದಲ್ಲಿ ಆದ ಆನಂದವನ್ನು ಕಂಡು ಈ ನನ್ನ ಕಣ್ಣು ಪನ್ನೀರಿನ ಸಂತೋಷವನ್ನೇ ಹರಿಸುತ್ತಿದೆ ಅಣ್ಣ. ನೋಡಿದೆಯಾ ತಂಗಿ ಪರಿವರ್ತನೆಯ ಫಲವನ್ನು? ಇದಕ್ಕಿಂತ ಮುಂಚೆ ದುಃಖದ ಅಶ್ರುಗಳಾಗಿದ್ದ ಇವೆ ಹನಿಗಳು ಇಂದು ಆನಂದ ಬಾಷ್ಪಗಳಾಗಿ ಸಂತಸವ ಸೂಸುತ್ತಿವೆ. ಅರಿವಿನಲ್ಲೂ ಅತ್ಯಂತ ಶಕ್ತಿ ಅಡಕವಾಗಿದೆಯಮ್ಮ. ಅಣ್ಣ, ನಿನಗೆ ತಂಗಿಯಾದ ನಾನೆಂಥ ಪವಿತ್ರಳು ಅಣ್ಣ. ಜನ್ಮದಲ್ಲಿಯೂ ಮರೆಯದ ಮುತ್ತಿನ ಮಾಂಗಲ್ಯವನ್ನ ಹಾಕಿ ನಿನಗೆ ತಂಗಿಯ ಸ್ಥಾನಕ್ಕೆ ನನ್ನನ್ನು ಸಮರ್ಥವನ್ನಾಗಿ ಮಾಡಿದೆ ಅಣ್ಣ, ಸಮರ್ಥವನ್ನಾಗಿ ಮಾಡಿದೆ. ನಿಮ್ಗೊಂದು ಪೋಸ್ಟ್ ಬಂದಿದೆ, ತೆಗೆದುಕೊಳ್ಳಿ. ಯಾರ್ದಣ್ಣ ಈ ಕಾಗದ? ವಿಜಯ್ ಕುಮಾರ್ನಿಂದ. ತಂಗಿ ಅಪಾಯಿಂಟ್ ಆಗಿ ಇದೇ ಗ್ರಾಮಕ್ಕೆ ಬರಲಿದ್ದಾನೆ, ಇದೇ ಬರುವುದಾಗಿ ಬರೆದಿದ್ದಾನೆ. ನಾನೀಗ ಅವನ ಸ್ವಾಗತಕ್ಕಾಗಿ ಸ್ಟೇಷನ್ಗೆ ಹೋಗಿದ್ದೆ. ಅಪ್ಪಾಜಿ ಬಂದ ತಕ್ಷಣ ವಿಷಯ ತಿಳಿಸಮ್ಮ. ನಿಂತುಕೊಳ್ಳೋಣ. ಹೊಟ್ಟೆ ಹಸ್ದಿದೆ ಅಂತ ಹೇಳಿದೆ, ಊಟ ಮಾಡದೆ ಹಾಗೆ ಹೋಗುವೆಯಣ್ಣ. ಬಾರಣ್ಣ, ಊಟ ಮಾಡಿಕೊಂಡು ಹೋಗುವೆಯಂತೆ. ಸಂತಸದ ಸುದ್ದಿ ಕೇಳಿದಾಗ ಹಸಿದ ಹೊಟ್ಟೆ ಅಮೃತದ ತಟ್ಟೆ ಕಂಡರು ಮುಟ್ಟಲಾರದು ತಂಗಿ. ಕುರುಡನಿಗೆ ಕಂಡು ಬಂದಾಗ ಕೋಲನ್ನು ನೋಡಲಾರನು, ಮೂಕನಿಗೆ ಮಾತು ಬಂದಾಗ ಕೇಕೆ ಹಾಕಲಾರನು. ಹೊಟ್ಟೆ ನಂದವಾದಾಗ ಆತ್ಮೆಯನ್ನು ಬಿಟ್ಟು ಊಟ
ಎಂಥ ಪಾಪ ಕೀಡು ಮಾಡುತ್ತಿದ್ದೀಯಮ್ಮ ನನ್ನನ್ನು. ಹಸಿದು ಬಂದವನಿಗೆ ಹೊಟ್ಟೆ ತುಂಬ ಅನ್ನವನ್ನು ಹಾಕದೆ ಆ ಹೊಟ್ಟೆಗೆ ನನ್ನ ಆಸೆ ಆಕಾಂಕ್ಷೆಗಳನ್ನ ತುಂಬಿ ಅವನಿಗೆ ನಾನು ತಾಪ ಕೊಟ್ಟು ಬಿಟ್ಟೆ. ಯಾವ ಜನ್ಮದಲ್ಲಿ ನನಗೆ ಅಣ್ಣಾಗಿ ಹುಟ್ಟಿದನೋ ಏನೋ. ದೇವರಂತ ಅಣ್ಣನ ಮನಸ್ಸು ನೋಯಿಸಿದ್ದಕ್ಕೆ ನನ್ನನ್ನು ಕ್ಷಮಿಸಿ ಬಿಡಪ್ಪ, ನನ್ನನ್ನು ಕ್ಷಮಿಸಿ ಬಿಡು. ಹಲೋ ವಿಜಯ್, ನಾನು ನಿನ್ನ ಸ್ವಾಗತಕ್ಕಾಗಿ ಸ್ಟೇಷನ್ಗೆ ಬರಲಿದ್ದೆ. ಮಧ್ಯದಲ್ಲಿ ನಿನ್ನ ಆಗಮನ ಕಂಡು ತುಂಬಾ ಸಂತೋಷವಾಯಿತು. ನನಗೊತ್ತು ಆನಂದ್, ನೀನು ನನ್ನ ಸ್ವಾಗತಕ್ಕಾಗಿ ಬಂದೇ ಬರುವೆ ಎಂದು. ಹಾ, ಮತ್ತೇನು ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ಇದ್ದಾರೆ ತಾನೆ? ಚೆನ್ನಾಗಿದ್ದಾರೆ. ಆದರೆ ನಿನ್ನಿಂದ ಬಂದ ಪತ್ರ ನನ್ನ ಕೈ ಸೇರಿದಾಗ ಗುರುಗಳು ಮನೆಯಲ್ಲಿ ಇದ್ದಿಲ್ಲ. ಹಾಗಾದರೆ ಅಪ್ಪಾಜಿಯವರಿಗೆ ವಿಷಯ ತಿಳಿಸದೆ ಬಂದೆಯಾ? ಶೋಭಾ ಈಗಾಗಲೇ ತಿಳಿಸಿರಬೇಕು. ನೋಡು ವಿಜಯ್, ಸಮಾಜದ ಪ್ರತಿಷ್ಠಾವಂತ ವ್ಯಕ್ತಿಗಳಲ್ಲಿ ನೀನು ಒಬ್ಬನು. ಯಾವ ಕಾಲಕ್ಕೆ ಸ್ವಾರ್ಥ ಸುಖಕ್ಕಾಗಲಿ ಅಧಿಕಾರದ ದಾಹದಿಂದಾಗಲಿ ನೀನು ನಿನ್ನ ನಿಜವಾದ ಜೀವನವನ್ನು ಮರೆತು ನಡೆದುಕೊಳ್ಳಬೇಡ. ಆನಂದ್, ನಿನಗೆ ನನ್ನ ಬಗ್ಗೆ ಅನುಮಾನವೇ? ಇಲ್ಲ ವಿಜಯ್, ಆದರೆ ಅಧಿಕಾರವನ್ನು ಹಾಳು ಮಾಡುವ ವಿಷ ಜಂತು ಎಂದು ಎಚ್ಚರಿಸಿದ್ದೇನೆ ಹೊರತು ಬೇರ್ಯಾವ ದೃಷ್ಟಿಯಿಂದಲೂ ಅಲ್ಲ. ಆನಂದ್, ಉತ್ತಮ ವೈದ್ಯನಾಗಿ ಉನ್ನತ ಕೀರ್ತಿಗೆ ಪಾತ್ರನಾಗಿ ನಿಸ್ವಾರ್ಥ ಸೇವೆಯಿಂದ ರೋಗಿಗಳ ಸೇವೆ ಮಾಡುತ್ತೇನೆ. ಇದಕ್ಕೆ ನಮ್ಮಿಬ್ಬರ ಪವಿತ್ರ ಸ್ನೇಹವೇ ಸಾಕ್ಷಿ. ನಿನ್ನಂತಹ ಸ್ನೇಹಿತನನ್ನು ಪಡೆದಿದ್ದು ನಿಜವಾಗಿಯೂ ನನ್ನ ಅದೃಷ್ಟ ವಿಜಯ್. ನಾನು ಅಷ್ಟೇ ಆನಂದ್. ಈ ಜಗದ ಜೀವಿಗಳಲ್ಲಿ ಯಾರನ್ನಾದರೂ ಬಿಟ್ಟು ಬದುಕಬಲ್ಲೆ, ಆದರೆ ನಿನ್ನಗಲಿ ಬದುಕಲು ನನ್ನಿಂದಾಗದು. ಈ ಬಾಂಧವ್ಯ ಜೀವನವಾದದ್ದಕ್ಕೂ ಹೀಗೆ ಇರಲೆಂದು ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತೇನೆ. ವಿಜಯ್, ಮನೆಯಲ್ಲಿ ತಂಗಿ ಶೋಭಾ ದಾರಿ ಕಾಯ್ತಾ ಕುಳಿತಿದ್ದಾಳೆ. ನಡೆ, ನಿನ್ನ ಮನೆಗೆ ಹೋಗೋಣ. ಶೋಭಾ, ಏನಮ್ಮ ಇದು ಉತ್ಸಾಹ ಭರಿತರಾಗಿ ನಡೆದಾಡಿವಲ್ಲ, ಏನು ವಿಶೇಷ? ಅಪ್ಪಾಜಿ, ಮೊದಲು ಸ್ವೀಟ್ ತಂದು ಕೊಡುತ್ತೇನೆ, ಅದನ್ನ ತೆಗೆದುಕೊಳ್ಳಿ. ನಂತರ ವಿಷಯ ಏನು ಅಂತ ನಾನು ನಿಮಗೆ ತಿಳಿಸುತ್ತೇನೆ. ಮೊದಲು ವಿಷಯ ಹೇಳಿ ಸ್ವೀಟ್ ಕೊಟ್ಟರೆ ಸ್ವೀಟ್ ಮತ್ತಿಷ್ಟು ರುಚಿ ಆಗ್ತದಮ್ಮ. ಅದೇ ಒಳ್ಳೆಯಪ್ಪ ನೀನು. ಹಾಗಾದ್ರೆ ಸ್ವಲ್ಪ ಇರಪ್ಪ, ಅದನ್ನ ತೆಗೆದುಕೊಂಡು ಬರುತ್ತೇನೆ. ಅಂತ ನೀನೇ ನೋಡು. ದೇವ, ನನ್ನ ವಿಶ್ರಾಂತಿ ಸೇವೆಯ ಕಂಡು ನನ್ನ ಕಂದನಿಗೆ ಸರ್ಕಾರಿ ಹುದ್ದೆಯ ದಯಪಾಲಿಸಿದೆಯ ತಂದೆ. ಶೋಭಾ, ಸಂತೋಷದ ಸೇವೆ ಜೊತೆ ಬಸಲಿಂಗನ ಪ್ರಸಾದವನ್ನು ಕೊಡಮ್ಮ. ಶೋಭಾ, ಆನಂದನಿಗೆ ವಿಷಯ ಗೊತ್ತಿಲ್ಲವೇನಮ್ಮ? ಅಪ್ಪಾಜಿ, ಮೊದಲು ಈ ಕಾಗದ ಸಿಕ್ಕಿದ್ದು ಆನಂದನ ಕೈಗೆ. ಊಟ ಮಾಡು ಅಂತ ಹೇಳಿದ್ರೆ ಆ ಸಂತೋಷದಲ್ಲಿ ಅಣ್ಣನನ್ನು ಕಂಡುಕೊಂಡು ಬರ್ತೀನಿ ಅಂತ ಸ್ಟೇಷನ್ಗೆ ಹೋಗಿದ್ದಾರೆ ಅಪ್ಪ. ಶೋಭಾ,
ಯಾಕೆ ಅಡಿಗೆ ರೆಡಿ ಆಗಲಿಲ್ಲವೇನು? ಅಡಿಗೆ ರೆಡಿಯಾಗಿತ್ತು ಅಪ್ಪಾಜಿ, ಆದ್ರೆ ಆ ಅಡಿಗೆ ಅವರಿಗೆ ಹಿಡಿಸಲಿಲ್ಲ. ಬೇರೆ ಅಡಿಗೆ ಮಾಡಿ ಬಡಿಸಬೇಕು ಎಂದ್ರೆ ಅವಸರದಲ್ಲಿ ಕರೆದುಕೊಂಡು ಬರ್ತೀನಿ ಅಂತ ಸ್ಟೇಷನ್ಗೆ ಹೋದ್ರು ಅಪ್ಪಾಜಿ. ಆಯ್ತಮ್ಮ, ಈಗಂತೂ ಅಡಿಗೆ ರೆಡಿ ಆಗಿದೆಯಲ್ಲಮ್ಮ, ನಡಿಯಮ್ಮ ಊಟ ಮಾಡೋಣ. ನಿಂತ್ಕೊಳಪ್ಪ, ಅಣ್ಣಂದ್ರು ಬಂದ ನಂತರ ನಾನು ಅವರ ಜೊತೆನೆ ಊಟ ಮಾಡ್ತೀನಿ. ಬೇಕಾದ್ರೆ ಊಟ ಮಾಡುವೆ ಅಂತೆ. ಬನ್ನಿ ಅಪ್ಪಾಜಿ. ನಿಮ್ಮ ಎಲ್ಲರನ್ನ ಬಿಟ್ಟು ನಾನೇ ಹೇಗೆ ಊಟ ಮಾಡಲಮ್ಮ? ನಾನು ಸಹ ನಿಮ್ಮ ಜೊತೆಲೇ ಊಟ ಮಾಡುತ್ತೇನೆ. ತೆಗೆದುಕೊಂಡು ಬಂದಿದ್ದೇನೆ, ತೆಗೆದುಕೋ. ತುಂಬಾ ಚೆನ್ನಾಗಿದೆ ಅಪ್ಪಾಜಿ. ಅಂದ ಹಾಗೆ ಗೌಡ್ರ ಮನೆಗೆ ಹೋದ ವಿಷಯ ಏನಾಯ್ತು ಅಪ್ಪಾಜಿ? ಏನಮ್ಮ ಇದು? ಮದುವೆ ಬಗ್ಗೆ ಮಾತನಾಡಿದರೆ ಸಾಕು ಉದಾಸೀನಳಾಗುವ ನೀನು ಉತ್ಸಾಹ ಭರಿತಳಾಗಿ ವಿಚಾರಿಸಿ ಬಂದ ಮೇಲೆ ನನಗೆ ಯಾಕೋ ಆಶ್ಚರ್ಯವಾಗ್ತಾ ಇದೆ. ಅಪ್ಪಾಜಿ, ನೀವು ಹೋಗುವಾಗಲೇ ಹೇಳಿದ್ರಲ್ಲ, ಅದಕ್ಕಾಗಿ ಕೇಳಿದೆ ಅಷ್ಟೇ. ಇನ್ನು ಮುಂದೆ ನಿಮ್ಮ ಮನಸ್ಸನ್ನು ನೋಯಿಸುವ ಇಷ್ಟ ನನಗಿಲ್ಲ. ನಾನು ಮದುವೆಗೆ ಒಪ್ಪಿಕೊಡುತ್ತೇನೆ ಅಪ್ಪಾಜಿ. ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಪ್ಪಾಜಿ. ಅರ್ಥವಾಯಿತು. ಇದು ಎಲ್ಲ ಆನಂದನ ಬೋಧನೆ. ಪ್ರಯಾಣ ಚೆನ್ನಾಗಾಯ್ತು ತಾನೆ? ಚೆನ್ನಾಗಾಯ್ತು ಅಪ್ಪಾಜಿ. ನಾವು ಕರ್ತವ್ಯನಿಷ್ಠನಾಗಿ ಎತ್ತವರ ಕೀರ್ತಿ ತರುವ ಸತ್ತ ಪುತ್ರನಾಗಿ ಬಾಳು. ಶೋಭಾ, ನಿಮ್ಮ ಅಣ್ಣಂದರಿಗೆ ಬೇಗ ಪ್ರಸಾದವನ್ನು ಕೊಟ್ಟು ಮನೆ ಸಾಮಾನು ಒಯ್ದು ಒಳಗಡಮ್ಮ. ಅಣ್ಣ, ಇವತ್ತು ರಾಖಿ ಹಬ್ಬ ಅಲ್ಲವೇ? ಈ ಹುಣ್ಣಿಮೆ ದಿನದಂದು ಈ ರಾಖಿ ಕುರುವನ್ನ ನಿಮ್ಮ ಕೈಗೆ ಕಟ್ಟಿ ನಿಮ್ಮ ಬಾಯಿಗೆ ಸಿಹಿ ಹಾಕುತ್ತೇನೆ. ಬನ್ನಿ ಅಣ್ಣ.
ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಅಣ್ಣ ತಂಗಿಯರ ಈ ಬಂಧ ಜನ್ಮ ಜನ್ಮಗಳ ಅನುಬಂಧ ಇವತ್ತಿನರುಳು ದೇಹಕ್ಕಿನೆರಳು ನಾವಾಗಲೆಂದು ಹರಸುತ್ತೀವೆ ಈ ರಕ್ಷಾ ಬಂಧನ ಲಾ 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 ವಿಜಯ್, ನಿಮ್ಮ ತಂಗಿ ಮತ್ತು ಆನಂದ ನೀವು ಬರೋವರೆಗೂ ಉಪವಾಸ ಇದ್ದಾರೆ. ಅವರೀಗ ಹಸು ಎಷ್ಟಾಗಿರಬಹುದು, ಊಟ ಮಾಡೋಣ ನಡೀರಿ. ಅಪ್ಪಾಜಿ ಕೂಡ ಊಟ ಮಾಡದೆ ನೀನು ಬರುವ ದಾರಿಯನ್ನೇ ಕಾಯ್ತಾ ಇದ್ರು. ಬನ್ನಿ ಅಪ್ಪ, ಎಲ್ಲರೂ ಒಟ್ಟಿಗೆ ಸೇರಿ ಊಟ ಮಾಡಿದ್ರಂತೆ. ಬನ್ನಿ ಅಣ್ಣ. ಹಬ್ಬ ಅಣ್ಣನನ್ನು ಕಾಣುವ ವರ್ಷದಲ್ಲಿ ತಂಗಿ ಉಪವಾಸ, ಮಗನ ಆಗಮನದ ಆನಂದದಲ್ಲಿ ತಂದೆ ಉಪವಾಸ, ಆತ್ಮೀಯನ ಸ್ವಾಗತಕ್ಕಾಗಿ ಸ್ನೇಹಿತನ ಉಪವಾಸ, ನಿಮ್ಮೆಲ್ಲರನ್ನು ಕಾಣಬೇಕೆಂಬ ಆತುರದಿ ನಾನು ಉಪವಾಸ. ಎಷ್ಟೊಂದು ವಿಚಿತ್ರವಾಗಿದೆ ಕರುಳಿನ ಬೆಸುಗೆ. ಮಗು, ದೇವ ಸೃಷ್ಟಿಯಲ್ಲಿ ಅತಿ ಸುಂದರ ಮಧುರವಾದದ್ದೇ ಕುಟುಂಬದ ಒಕ್ಕೂಟ. ಇದೇ ಆನಂದಮಯ ಸಂಸಾರದ ವೈಭವದ ನೋಟ. ಆದಷ್ಟು ಬೇಗ ಆ ದೇವರು ನಮ್ಮ ಆನಂದದಿಂದಗೊಂದು ಸರ್ಕಾರಿ ಉದ್ಯೋಗ ದಯಪಾಲಿಸಿದರೆ ಇನ್ನೂ ನನ್ನ ಆತ್ಮಕ್ಕೆ ಶಾಂತಿ ಆಗುತ್ತದೆ. ಪ್ರತ್ಯಕ್ಷ ದೇವರಾದ ತಮ್ಮ ಆಶೀರ್ವಾದ ಪರೋಕ್ಷವಾದ ಪರಮೇಶ್ವರನ ಆಶೀರ್ವಾದಕ್ಕಿಂತಲೂ ಪ್ರಬಲವಾದದ್ದು ಸರ್. ಆನಂದ್ ಮಾತಿಗೆ ಸರ್ ಎಂದು ಕರೆದು ಶ್ರೇಷ್ಠತೆ ಶಿಖರಕ್ಕೆ ಏರಿಸಬೇಡ. ವಿಜ್ಞಾನ ಹಾಗೆ ನೀನು ನನ್ನ ಒಡ ಹುಟ್ಟಿದ ಮಗನೆಂದು ಜೋಪಾನ ಮಾಡಿದ್ದೇನೆ. ಇನ್ನು ನನಗೆ ಅಪ್ಪ ಎಂದು ಕರೆದು ಪಡಿಸಪ್ಪ. ತೃಪ್ತಿಯ ಮಹಾದೃಶ್ಯದಲ್ಲಿ ನನಗೊಂದು ಪಾಲು ಕೊಟ್ಟಿದ್ದಕ್ಕಾಗಿ ಧನ್ಯನಾದೆ ಅಪ್ಪಾಜಿ. ಅಪ್ಪ, ಈಗ ನನ್ನ ಆತ್ಮಕ್ಕೆ ತೃಪ್ತಿ ಆಯ್ತಪ್ಪ, ತೃಪ್ತಿ ಆಯ್ತು. ನಿನ್ನ ನಡತೆಯಲ್ಲಿ ಅಡಕವಾದ ಭಕ್ತಿ ಭಾವನೆಗಳು ಏಳಿಗೆ ಅಭಿವೃದ್ಧಿಗೆ ಒಳ್ಳೆಯ ಸಾಧನೆಗಳು. ವಿಜಯ್, ನಿನ್ನ ಕರ್ತವ್ಯ ನಾಳೆಯಿಂದ ಪ್ರಾರಂಭ ತಾನೆ? ಹೌದು ಅಪ್ಪಾಜಿ. ಬೆಳಗ್ಗೆ ಶ್ರೀಮರಿ ಬಸವಲಿಂಗೇಶ್ವರನ ದೇವಸ್ಥಾನಕ್ಕೆ ಹೋಗಿ ಆ ಜಗದೀಶನ ಆಶೀರ್ವಾದ ಪಡೆದುಕೊಂಡು ಕರ್ತವ್ಯ ಪ್ರಾರಂಭಿಸಬೇಕು. ವಿಜಯ್, ರೋಗಿಯ ಸೇವೆಯೇ ದೇವರ ಸೇವೆ ಎಂದು ತಿಳಿದು ದೀನ ದಲಿತರನ್ನು ರಕ್ಷಣೆ ಮಾಡಿ ಪ್ರಗತಿ ಶಿಖರವನ್ನೇ ತಲುಪಬೇಕು ನೋಡು. ಹೌದಣ್ಣ, ಪ್ರಗತಿ ಶಿಖರವನ್ನು ಹತ್ತಬೇಕಾದ್ರೆ ಪ್ರಜ್ಞಾವಂತ ಮೆಟ್ಟಿಲನ್ನು ಮುಟ್ಟಿದಾಗಲೇ ಆ ಹಂತವನ್ನು ಮುಟ್ಟಲು ಸಾಧ್ಯವಾಗುವುದು ಅಣ್ಣ. ಅದಕ್ಕಾಗಿ ಹೇಳಿಲ್ಲವೇನಮ್ಮ, ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಕೌಟುಂಬಿಕ ಪಾತ್ರ ಪ್ರಮುಖವಾದದ್ದು ಎಂದು ದೈವ ಭಕ್ತಿಯೆಂದು ಉಳಿದು ದುರಾಭಿಮಾನದಿಂದ ಮೆರೆದ ಮನೆತನಗಳು ಮಣ್ಣು ಪಾಲಾಗಿ ಹೋಗಿಲ್ಲವೇನಮ್ಮ? ಶಬ್ಬಾಸ್, ನಿಮ್ಮ ಅರ್ಥಗರ್ಭಿತವಾದ ನಿಮ್ಮ ವಾದ ವೇದಗಳೇ ವ್ಯಾಖ್ಯೆಗಳಾಗಿವೆ. ನಾದ ವೇದಗಳೇ ನಾದವೇ ಸಂಸಾರದ ವ್ಯಾಖ್ಯೆಗಳಾಗಿವೆ. ಈ ಶುದ್ಧ ಶ್ರುತಿಗೆ ತಮ್ಮ ಮಾರ್ಗದರ್ಶನ ಅಪ್ಪಾಜಿ. ನೀವು ಹೇಳಿದ ಪಾಠ ಆದರ್ಶದ ಪೀಠ ಅಪ್ಪ. ಮಗು, ಮಾನವನ ಬದುಕಿನ ಆದರ್ಶವನ್ನು ಹೊಂದಿರಬೇಕೆಂದು ನಾನು ಒಳ್ಳೆಯ ಹೇಳಿದ್ದೆ. ಅದನ್ನು ನೀವು ಅನುಷ್ಠಾನಕ್ಕೆ ತಂದಿದ್ದೀರಿ. ಇದೇ ನಿಮ್ಮ ಬದುಕಿನ ಉನ್ನತಿ. ವಿಜಯ್, ಒಂದು ವಿಷಯ. ಏನು ಅಪ್ಪಾಜಿ? ನಿಮ್ಮ ತಂಗಿ ತುಂಬಾ ಅದೃಷ್ಟ ಚೆನ್ನಾಗಿದೆ. ರುದ್ರಗೌಡರ ತಮ್ಮ ಅಳಿಯ ಶೇಖರನಿಗೆ ಸೋಗಳನ್ನು ಕನ್ಯಾದಾನವಾಗಿ ಕೇಳಿದ್ದಾರೆ. ನೀವು ಇಬ್ಬರು ಒಪ್ಪಿಕೊಂಡರೆ ಇದೇ ವರ್ಷ ಮದುವೆ ಮಾಡಬೇಕೆಂದು ನಿರ್ಧಾರ ಮಾಡಿದ್ದೇನೆ. ಅಪ್ಪಾಜಿ, ಇಂತಹ ಒಳ್ಳೆಯ ಸಂಬಂಧ ನಮ್ಮನ್ನು ಹುಡುಕಿಕೊಂಡು ಬಂದಿದೆ ಅಂದಾಗ ನಿಜವಾಗಿಯೂ ನಮ್ಮ ತಂಗಿ ಅದೃಷ್ಟವಂತಳಪ್ಪ. ಅಂದು ಹಾಗೆ ಅವರ ಸಸರೇಗಳನ್ನು ಮದುವೆಯಾಗಲು ಒಪ್ಪಿಗೆ ತಾನೆ? ಅಪ್ಪಾಜಿ, ನನಗೇಕಪ್ಪ ಇಷ್ಟು ಬೇಗ ಮದುವೆ? ನೋಡಪ್ಪ, ನೀನು ಸಸರೇಗಳನ್ನು ಮದುವೆಯಾಗಲು ಒಪ್ಪಿಕೊಂಡರೆ ಒಂದೇ ಹಂತದಲ್ಲಿ ನಿಮ್ಮೆಯವರ ಮದುವೆ ನೋಡಬೇಕೆಂದು ರುದ್ರಗೌಡ ನಾವು ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ ನೀನು ಒಪ್ಪಿಕೊಂಡ ಆದರೆ ಮುಂದೆ ನಾನು ಲಗ್ನ ಮಾಡಕ್ಕೆ ತಯಾರಾಗುವೆ. ಇಂತಹ ಒಳ್ಳೆಯ ಸಂಬಂಧಕ್ಕೆ ಒಪ್ಪದೆ ಇನ್ನೇನು ಅಪ್ಪಾಜಿ? ಹಾಗೇನಲ್ಲಪ್ಪ. ಮದುವೆ ಅಂದರೆ ಒಬ್ಬರನ್ನೊಬ್ಬರು ಒಪ್ಪಿಕೊಂಡಾಗಲೇ ಮುಂದೆ ಸಂಸಾರ ಸುಖಕರವಾಗುತ್ತದೆ. ವಿಜಯನ ಮನಸ್ಸು ಪೂರ್ತಿ ಆತಂದರೆ ಅವರ ಮದುವೆ ಮಾಡಲು ಒಪ್ಪಿಕೊಂಡು ಬರಬೇಕು. ಅಪ್ಪಾಜಿ,
ನಿಮ್ಮೊಪ್ಪಿಗೆ ನನ್ನೊಪ್ಪಿಗೆ, ನಿಮ್ಮ ಅಭಿಪ್ರಾಯಕ್ಕೆ ನಾನೆಂದು ಅಡ್ಡಿಯಾಗಲಾರೆ. ಅಪ್ಪಾಜಿ, ವಿಜಯನಂತೂ ಒಪ್ಪಿಕೊಂಡ. ಈ ವಿಷಯ ಗೌಡರಿಗೆ ಹೋಗಿ ತಿಳಿಸಿ ಬರಲೇ. ಇಬ್ಬರ ಊಟ ಮಾಡಿ ಸರಿ ಅಪ್ಪಾಜಿ. ಬಹುದಿನದ ನನ್ನ ಬಯಕೆ ಬಲು ಸುಲಭವಾಗಿ ನೆರವೇರುತ್ತದೆ ಎಂದು ನಾನು ನಿರೀಕ್ಷಿಸಿರಲಿಲ್ಲ.
ಅಂತೂ ಶಶಿರೇಖ ನನ್ನ ಮಾತಿಗೆ ಸೋತು ಶರಣಾದಳು. ಶಶಿ, ನಿನಗೆ ಮದುವೆ ಮಾಡುವ ತನಕ ನಿನ್ನೊಂದಿಗೆ ನಾ ಮಜಾ ಮಾಡಲು ನನ್ನ ತನುವಿಗೆ ನಾ ರಜೆ ನೀಡಲಾರಿದೆ. ಶಶಿ, ನಿನ್ನನ್ನು ವಶ ಮಾಡಬೇಕಾದರೆ ಆ ಶೋಭೆಯನ್ನು ವಶ ಮಾಡಿಕೊಳ್ಳಲೇಬೇಕು. ಮನೆ ಬಿಟ್ಟು ಹೊರಗೆ ಬರಲಾರದ ಆ ಮಳಿಗೆಯನ್ನು ನನ್ನ ಅರಮನೆಗೆ ಕಳಿಸಬೇಕಾದರೆ ಶೇಖರನ ಕೈಯಿಂದ ಅವಳ ಕೊರಳಿಗೆ ಮಾಂಗಲ್ಯ ಕೊಟ್ಟಿಸಿ ಅವಳ ನಿಜವಾದ ಯೌವನದ ಸೌಂದರ್ಯವನ್ನು ಜಪ್ತಿ ಮಾಡಿ ನನ್ನ ಆತ್ಮ ತೃಪ್ತಿಯಲ್ಲಿ ಜಮಾ ಮಾಡಿಕೊಂಡು ನಾವು ಚಾಣ್ಮೆಯಿಂದ ಜೋಕಾಲಿ ಆಡಬೇಕು. ಇದು ಬಹುಕಾಲ ತೂಗಬೇಕಾದ ಶೇಖರನನ್ನು ಬುದ್ಧಿಶೂನ್ಯನನ್ನಾಗಿ ಮಾಡಿ ನಾ ಗೌರವದ ಗೊತ್ತುಗೆಯ ಮೇಲೆ ಕುಳಿತು